ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ, ನಿಮಗೆಲ್ಲ ಗೊತ್ತಿದೆ ಪ್ರಪಂಚದಲ್ಲಿ ಹಲವಾರು ನೈಸರ್ಗಿಕವಾಗಿ ಸಂಪನ್ಮೂಲಗಳನ್ನು ಕಾಣುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಭೂಮಿ ಕೂಡ ಒಂದು. ಅದೊಂದು ವಿಶಿಷ್ಟ ಗ್ರಹ, ಅದೊಂದು ನೀಲಿ ಗ್ರಹ, ಅದನ್ನು ವಸುಂಧರೆ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ, ನಿಮಗೆಲ್ಲ ಗೊತ್ತಿದೆ. ನಾವು ಅಧ್ಯಾಯಕ್ಕಿಂತ ಹೋಗ್ತಿದ್ದ ಮುಂಚೆ ನಿಮ್ಮನ್ನೆಲ್ಲ ಈ ಪಾಠದ ಕಡೆಗೆ ಗಮನ ಹರಿಸತಕ್ಕಂಥ ದೃಷ್ಟಿಕೋನದಿಂದ ಒಂದು ನೈಜ ಕಥೆಯನ್ನು ನಿಮಗೆ ಹೇಳಲು ನಾನು ಬಯಸುತ್ತೇನೆ. ಏನು ನೈಜ ಕಥೆ ಅಂದರೆ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ನಡೆದಂಥ ಒಂದು ನೈಜ ಘಟನೆ. ವಿಜಯಪುರ ಅಥವಾ ಹಿಂದೆ ಇರುವಂತಹ ಬಿಜಾಪುರ ಜಿಲ್ಲೆಯಲ್ಲಿ ತ್ರಿಕೋಟ ಎಂಬ ತಾಲೂಕಿನಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ದಂಪತಿಗೆ ಒಬ್ಬ ರಂಗಪ್ಪ ಬಸೆಟ್ಟಿ ಎಂಬ ಮಗ ಅವನು ಜನನ ಆಗುತ್ತೆ. ಅವನು ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡೆದು ಊರಿಗೆ ಬರುತ್ತಾನೆ. ಅವನಿಗೆ ವಿದೇಶದಲ್ಲಿ ಕೆಲಸ ಸಿಗುತ್ತದೆ. ಆದರೆ ವಿದೇಶಕ್ಕೆ ಹೋಗಲು ಅವನು ಇಷ್ಟಪಡೋದಿಲ್ಲ. ಕಾರಣ ಇಷ್ಟನೇ, ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ, ನಾನು ಇಲ್ಲಿಂದ ಹೋದರೆ ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಬೇಸರವನ್ನು ವ್ಯಕ್ತಪಡಿಸಿ ನಾನೇ ನಮ್ಮ ಊರಿನಲ್ಲಿಯೇ ನಾನು ವ್ಯವಸಾಯನ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅದೇ ಸಮಯಕ್ಕೆ ಆ ವಿಜಯಪುರದಲ್ಲಿರುವಂಥ ಒಂದು ಏನು ವಿಶ್ವವಿದ್ಯಾನಿಲಯ ಸಾವಯವ ಕೃಷಿಯ ಬಗ್ಗೆ ತರಬೇತಿಯನ್ನು ಕೊಡಬೇಕು ಅಂತಂದೇಳಿ ಆ ಒಂದು ಜಾಹೀರಾತನ್ನು ಹೊರಡಿಸ್ತಾರೆ. ಆ ಜಾಹೀರಾತನ್ನು ನೋಡಿದ ನಂತರ ವೃತ್ತಪತ್ರಿಕೆಗಳಲ್ಲಿ, ಆ ಟಿವಿಯಲ್ಲಿ ನೋಡಿದ ನಂತರ ಆ ಒಂದು ಸಾವಯವ ಕೃಷಿಯ ಬಗ್ಗೆ ಅವನು ತರಬೇತಿಯನ್ನು ಪಡ್ಕೊಂಡು ಬರ್ತಾನೆ. ತರಬೇತಿಯನ್ನು ಪಡ್ಕೊಂಡು ಬಂದು ತನ್ನ ಜಮೀನಿನಲ್ಲಿ ಈ ಹಿಂದೆ ಅವರ ತಂದೆ ತಾಯಿಗಳು ದ್ರಾಕ್ಷಿಯನ್ನು ಬೆಳೆಯುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ಬಿಜಾಪುರ ದ್ರಾಕ್ಷಿಯಲ್ಲಿ ಬಹಳ ಹೆಸರುವಾಸಿ ಇದೆ. ಈಗ ಅವನು ಆ ದ್ರಾಕ್ಷಿಯಿಂದ ಅನೇಕ ಇಲ್ಲಿ ಸಾಕಷ್ಟು ನಷ್ಟವನ್ನು ಆಗಿರುತ್ತೆ. ಆದರೆ ಈಗ ಅವನು ಏನಾದರೂ ಮಾಡಿ ಹೊಸತನವನ್ನು ಬೆಳೆಸಬೇಕಂತ ಸಾವಯವ ಕೃಷಿಯಲ್ಲಿ ಹೊಸದಾದ ಒಂದು ಹಣ್ಣನ್ನು ಬೆಳಿಬೇಕು ಅಂತೇಳಿ ಆ ಒಂದು ನಿರ್ಧಾರವನ್ನು ಮಾಡ್ತಾನೆ. ಆ ನಿರ್ಧಾರವನ್ನು ಮಾಡಿ ಅವನು ಆ ವಿಜಯಪುರದಲ್ಲಿ ಏನು ಮಾಡ್ತಾನಂದ್ರೆ ದಾಳಿಂಬೆ ಬೆಳೆಯನ್ನು ಬೆಳೀತಾನೆ. ಹೌದು, ದಾಳಿಂಬೆ ಅಲ್ಲ, ಅಂತ ಹೇಳಿದ್ರೆ ಯೂಸ್ ಮಾಡ್ತಾನೆ. ದಾಳಿಂಬೆಯನ್ನು ಬೆಳೆತಾನೆ. ಆ ದಾಳಿಂಬೆ ಬೆಳೆಯನ್ನ ಅವನು ಮೊದಲಿಗೆ ಆ ಬೆಳೆಯನ್ನು ಮಾಡಬೇಕಾದ್ರೆ ತರಬೇತಿಯನ್ನು ಪಡ್ಕೊಂಡು ಬರ್ತಾನೆ. ಅದು ಸಾವಯವ ಕೃಷಿಯಲ್ಲಿ ಅವನು ಆ ಬೆಳೆಯನ್ನ ಆ ಹೊಲದಲ್ಲಿ 2 ಎಕರೆಯಲ್ಲಿ, ಎಷ್ಟು ಎಕರೆಯಲ್ಲಿ? 2 ಎಕರೆಯಲ್ಲಿ ದಾಳಿಂಬೆಯಲ್ಲಿ ಸುಮಾರು 1,600 ಸಸಿಗಳನ್ನು ನೆಡ್ತಾನೆ. ಇದಕ್ಕೆಲ್ಲ ವರ್ಷಕ್ಕೆ ಅವನಿಗೆಲ್ಲ ಫಲಕ್ಕೆ ಬರೋಕ್ಕೆ 1.5 ವರ್ಷ ಬೇಕಾಯಿತು. ಆ ಫಲಕ್ಕೆ ಖರ್ಚಾದಂಥ ದುಡ್ಡು 3,10,000. ಎಷ್ಟು ಖರ್ಚಾಯ್ತು? 3,10,000. ಮೊದಲನೇ ಬೆಳೆ ಬಂದಾಗ ಅವನಿಗೆ 1.5 ಲಕ್ಷ ಲಾಭ ಆಗುತ್ತೆ. ಹಾಗೆ ಮತ್ತೆ ಅವನು 6 ತಿಂಗಳಾದ್ಮೇಲೆ ಮತ್ತೊಂದು ಬೆಳೆಯನ್ನು ಬೆಳೀತಾನೆ. ಆಗ ಅವನಿಗೆ 3 ಲಕ್ಷ ಲಾಭ ಆಗುತ್ತೆ. ಎಷ್ಟು ಲಕ್ಷ ಲಾಭ ಆಗುತ್ತೆ? 3 ಲಕ್ಷ ಲಾಭ ಆಗುತ್ತೆ. ಮೂರನೇ ಬೆಳೆಯನ್ನ ಮತ್ತೆ 7-8 ತಿಂಗಳಾದ್ಮೇಲೆ ಮತ್ತೆ ಬೆಳೀತಾನೆ. ಅವನಿಗೆ 18 ಲಕ್ಷ ಲಾಭ ಆಗುತ್ತೆ. ಹೀಗೆ ಅವನು ಒಬ್ಬ ಆದರ್ಶ ರೈತನಾಗಿ ಕೇವಲ 2 ಎಕರೆಯಲ್ಲಿ ಒಬ್ಬ ಕೋಟ್ಯಾಧೀಶನಾಗಿ ಹೊರಹೊಮ್ಮುತ್ತಾನೆ. ಯಾರು? ಈ ರಂಗಪ್ಪ ಬಸೆಟ್ಟಿ. ವಿಜಯಪುರ ಜಿಲ್ಲೆಯ ಆ ಒಂದು ತ್ರಿಕೋಟ ತಾಲೂಕಿನಲ್ಲಿ ಬರುವಂತ ಒಬ್ಬ ವ್ಯಕ್ತಿ. ನೋಡಿ, ಈ ರೀತಿಯಾಗಿ ಕೃಷಿಯನ್ನ ನಾವು ಇಲ್ಲಿ ಹಿಂದೆ ಅಂತ ಬಿಟ್ಟು ಈ ಒಬ್ಬ ವ್ಯಕ್ತಿ ಹೇಗೆ ಬಳಕೆ ಮಾಡಿದ ಅನ್ನೋದನ್ನು ನಾವೀಗ ಗಮನಿಸ್ತೀವಿ. ಹಾಗಾಗಿ ನಮ್ಮ ದೇಶ ಕೃಷಿ ಒಂದು ಬೆನ್ನೆಲುಬನ್ನ ಇಟ್ಟುಕೊಂಡಿರುವಂಥ ರೈತ ಅಂತ ಬುದ್ಧಿವಂತಿಕೆಯಿಂದ ನಾವು ಕೃಷಿಯನ್ನು ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲ ಮಕ್ಕಳ ಕಥೆ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಈಗ ನೀವು ಹಾಗೆ ಹೇಳಿ. ಹಾಗಾದ್ರೆ ನೀನ್ ಹೇಳಪ್ಪ. ಹಾಗಾದ್ರೆ ಈ ರಂಗಪ್ಪ ಪವನ, ನೀನ್ ಹೇಳಪ್ಪ ಪವನ. ಹಾಗಾದ್ರೆ ಈ ಒಬ್ಬ ವ್ಯಕ್ತಿ ರಂಗಪ್ಪ ಬಸೆಟ್ಟಿ ಅಂತ ಹೇಳಿದ್ರಪ್ಪ, ಇವನು ಯಾವ ಜಿಲ್ಲೆಯವನು? ಯಾವ ಜಿಲ್ಲೆಯವನು? ಕಥೆಯಲ್ಲಿ ನೀನು ಗಮನಿಸಿಲ್ಲ. ಹಂಗಾರೆ ಯಾವ ಜಿಲ್ಲೆಯವನು? ಯಾರು ಮಾತಾಡಬಾರ್ದು. ವಿಜಯಪುರದ ಬಿಜಾಪುರ ಜಿಲ್ಲೆಯವನು. ವೆರಿ ಗುಡ್. ಹಾಗೆ ನೀನು ಹೇಳ್ಕಾವ್ಯ. ಹಾಗಾದ್ರೆ ಇವರ ತಂದೆ ಪೂರ್ವಜರು ಆ ಒಂದು ವಿಜಯಪುರದಲ್ಲಿ ಯಾವ ಬೆಳೆಯನ್ನು ಬೆಳೀತಿದ್ರು ಹಿಂದೆ? ಹೇಳ್ಬಾರ್ದು, ಯಾರು ಮಾತಾಡಬಾರ್ದು.
ಗೊತ್ತಿಲ್ಲ. ಅವಳು ಹಂಗಾರೆ ಈ ಕಥೆಯನ್ನು ಕೇಳುವಾಗ ಕಿವಿ ಆಲಿಸಿಲ್ಲ. ನೀನ್ ಹೇಳಮ್ಮ ಹೇಳಮ್ಮ, ಯಾವ ಬೆಳೆಯನ್ನ ಬೆಳೀತಾ ಸುಬ್ರಮ್ಮ? ದ್ರಾಕ್ಷಿಯನ್ನ ಬೆಳೀತಾ ಇದ್ದೆ. ವೆರಿ ಗುಡ್, ಒಂದು ಚಪ್ಪಾಳೆ ಹೊಡೀರಿ. ಹಾಗಾದ್ರೆ ಹಾಗಾದ್ರೆ ಈ ರಂಗಪ್ಪ ಶೆಟ್ಟಿ ಸಾವಯವ ತರಬೇತಿಯನ್ನು ಪಡೆದ ಮೇಲೆ ತನ್ನ ಹೊಲದಲ್ಲಿ ಯಾವ ಬೆಳೆಯನ್ನ ಬೆಳಿಬೇಕಂತ ನಿರ್ಧರಿಸಿದ? ಯಾವ ಹಣ್ಣನ್ನ ಬೆಳಿಬೇಕಂತ ನಿರ್ಧರಿಸಿದ ಅವನು? ಹೇಳಿ, ತಪ್ಪ ಸರಿಯಾ? ನೆಕ್ಸ್ಟ್, ಯಾವ ಬೆಳೆ, ಯಾವ ಹಣ್ಣನ್ನ ಬೆಳಿಬೇಕಂತ ನಿರ್ಧರಿಸಿದ ಅವನು? ಓಕೆ, ನೀನ್ ಹೇಳ ಕ್ವೆಶ್ಚನ್. ದಾಳಿಂಬೆ. ದಾಳಿಂಬೆ ಬೆಳೆಯನ್ನ ಬೆಳೆಯಲಿಕ್ಕಿಸಿದ. ಓಕೆ, ಒಂದು ಚಪ್ಪಾಳೆ ಮೂಲಕ ಅವನಿಗೆ ದಾಳಿಂಬೆಯನ್ನ ಬೆಳೆದ. ಹಾಗಾದ್ರೆ ಕಟ್ಟ ಕಡೆಗೆ ಮೂರನೇ ಬೆಳೆಯಲ್ಲಿ ಬೆಳೆದಾಗ ಅವನಿಗೆ ಒಂದು ಲಾಭವೆಷ್ಟಪ್ಪ ಮಾಡ್ತಿ? ಅಲ್ಲ, ಕೊನೆಗೆ ಮೂರನೇ ಬೆಳೆ ಆದ್ಮೇಲೆ ಮೂರನೇ ಬೆಳೆ ಬಂದಾಗ ಹೇಳಕ್ಕಮ್ಮ 18 ಲಕ್ಷ. ವೆರಿ ಗುಡ್, ಒಂದು ಚಪ್ಪಾಳೆಯನ್ನು 18 ಲಕ್ಷ ಆಯ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಬಹಳ ಜನ ಕಥೆಯನ್ನ ಕೇಳಿದ್ದೀರಿ ಅಂತ ಅರ್ಥ ಆಯ್ತು. ನೋಡಿ, ನಾವು ವಿದ್ಯಾರ್ಥಿಗಳೇ ಈಗಾಗಲೇ ನಾನು ಹೇಳಿದಾಗೆ ನಾವು ಈ ನೈಸರ್ಗಿಕ ಸಂಪನ್ಮೂಲ ಹಲವಾರು ವಿಷಯಗಳನ್ನ ನೋಡ್ತೀವಿ. ಆ ಎಲ್ಲ ಅಂಶಗಳನ್ನ ನಾವು ಗಮನಿಸಿದಾಗ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಕೂಡ ಭೂಮಿಯು ಒಂದು. ಹಾಗಾದ್ರೆ ನೀವು ಈ ಭೂಮಿ ಜೊತೆಗೆ ಇನ್ನೂ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನೋಡಿದ್ದೀವಿ. ಯಾರ್ಯಾರು ಗೊತ್ತು ನೈಸರ್ಗಿಕ ಸಂಪನ್ಮೂಲಗಳು ಭೂಮಿ ಬಿಟ್ರೆ? ನೆನಪನ್ನ ಮಾಡ್ಕೊಳ್ಳಿ. ನಾವು ಈ ಅವಧಿಯಲ್ಲಿ ನಾವು ಯಾವ ಪಾಠವನ್ನ ಮಾಡೋಣ ಅಂದ್ರೆ ಭೂಬಳಕೆ ಹಾಗೂ ಕೃಷಿ ಅಥವಾ ವ್ಯವಸಾಯ, ಈ ಪಾಠದ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾದ್ರೆ ಇಲ್ಲಿ ಕೃಷಿ ಅಥವಾ ನಾನೇನು ಭೂಮಿ ಅಂತ ಹೇಳಿದ್ರೆ ಇವನು ಕೂಡ ನೈಸರ್ಗಿಕವಾಗಿ ಸಂಪನ್ಮೂಲ. ಇದ್ರ ಬಿಟ್ಟು ಹಲವಾರು ನೈಸರ್ಗಿಕವಾದ ಸಂಪನ್ಮೂಲಗಳಿವೆ. ಹಾಗಾದ್ರೆ ಯಾವುವು ಗೊತ್ತಿದ್ದರೆ ಹೇಳ್ಬೇಕು. ಎದ್ದಿದ್ದ ಕೈ ಎತ್ತಿ ನಾನು ಹೇಳ್ತೀನಿ. ಹೇಳಪ್ಪ ನೀನು. ನೀರು, ವೆರಿ ಗುಡ್, ಅದೊಂದು ನೈಸರ್ಗಿಕ ಸಂಪನ್ಮೂಲ. ಮತ್ತೆ ಗಾಳಿ, ಅದೊಂದು ಪವನ ಶಕ್ತಿ. ಓಕೆ, ಮತ್ತೆ ಬೆಳಕು, ಅದು ಅದರೊಳಗಡೆಗೆ ಬರುವಂಥದ್ದು. ಮಣ್ಣು, ಮತ್ತೆ ಇವೆಲ್ಲ ಕೂಡ ಈಗ ಅಂಶಗಳು ನೋಡ್ತೀವಲ್ಲ, ಅದಿರುಗಳಾಗಿರೋ ಇವೆಲ್ಲ ಭೂಮಿಯೊಳಗೆ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಭೂಮಿಯನ್ನ ನಾವು ವಿವಿಧ ರೀತಿಯಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇದು ಬಿಟ್ಟು ನೈಸರ್ಗಿಕ ಸಂಪನ್ಮೂಲವಾಗಿ. ಹಾಗಾದ್ರೆ ಈ ಭೂಮಿಯನ್ನ ನಾವು ಹಲವಾರು ರೀತಿಯಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ ನಿಮ್ಗೆ ಗೊತ್ತಿದ್ದಷ್ಟು. ಏನು ನಮ್ಮ ಭೂಮಿಯನ್ನು ಎದಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಪ್ರಶ್ನೆ. ಹೇಳವ ನೀನು. ಈ ಭೂಮಿಯನ್ನು ಎದಕ್ಕೆ ಬಳಕೆ ಮಾಡ್ಕೊಳ್ತೀವಿ? ಜೋರಾಗಿ ಹೇಳ್ಬೇಕು. ವೆರಿ ಗುಡ್, ವೆರಿ ಗುಡ್. ಒಂದೇ ಸಾಕು, ಕೃಷಿಯನ್ನ ನಾವು ಮಾಡಲು ಭೂಮಿಯನ್ನು ಬಳಕೊಳ್ತೀವಿ. ನೀನು ಹೇಳಕ್ಷದ ರಕ್ಷಣ ಮನೆ ಕಟ್ಟಲ. ವೆರಿ ಗುಡ್, ಮನೆ ಕಟ್ಟಲನ್ನು ಕೂಡ ಬಳಕೆನ ಮಾಡ್ಕೊಳ್ತಾ ಇದ್ದೀವಿ. ಆಗ ನೀನ್ ಹೇಳಪ್ಪ ಮಂದಿಶ. ಮೀನು ಸಾಗಾಣಿಕೆಯನ್ನ ಮಾಡಲು ಬಳಸಿಕೊಳ್ಳುತ್ತೇವೆ. ನೀನ್ ಹೇಳ ಗಣೇಶ. ಭೂಮಿಯನ್ನು ಮತ್ತೆ ಬಳಕೆ ಮಾಡ್ಕೊಳ್ತೀವಿ ನಾವು. ಓಕೆ, ನೀನ್ ಹೇಳಪ್ಪ ನಗರ. ಮತ್ತೆ ಭೂಮಿಯನ್ನು ಎದಕ್ಕೆ ಬಳಕೊಳ್ತಿದ್ದೀವಿ? ಭೂಮಿ ಮೇಲೆ ಏನಂತ ಕಾಣ್ತೀವಿ? ಅವಳು ಕೃಷಿ ಮಾಡಲೇ ಹೇಳಿದ್ರು, ಮನೆ ಕಟ್ಟಕ್ಕೆ ಹೇಳಿದ್ರು, ಮೀನುಗಾರಿಕೆ ಹೇಳಿದ. ನೀನು ಓಕೆ, ನೀನ್ ಹೇಳಪ್ಪ ದರ್ಶ. ಕೆರೆ, ಮತ್ತೆ ಅದು ಬಿಟ್ಟು ಕೆರೆಗಳಾಗಿರ್ತವೆ, ನೀರು ಬೀಸಲು ಇಟ್ಕೋಣ. ಮತ್ತೆ ಮಂಜುನಾಥ ಚಾರಿ, ನೀನು ಬೆಳೆಗಳನ್ನ ಬೆಳೆಯಲು ಕೃಷಿ ಆಗಿದೆ. ಮತ್ತೆ ಯಾರು ಹೇಳ್ತೀರಿ ಈ ಕಡೆ? ಮುನ್ನ ಹೇಳೋಣ. ಮತ್ತೆ ಮತ್ತೆ ಹೇಳ್ತೀವಿ. ಮತ್ತೆ ಯಾವ್ಯಾವ ಬಳಕೆ ಮಾಡ್ಕೊಳ್ತೀವಿ? ಅರಣ್ಯವನ್ನ ಬೆಳೆಯಲು. ಓಕೆ, ಇವೆಲ್ಲವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಾವು ಇಲ್ಲಿ ಈ ಚಿತ್ರದ ಮೂಲಕ ನಾವು ಬಹಳ ಚೆನ್ನಾಗಿ ವಿವರಣೆಯನ್ನ ಮಾಡಬಹುದು. ನೋಡಿ, ಈ ಚಿತ್ರವೆಲ್ಲ ನೋಡಿದ್ರೆ ನೀವೆಲ್ಲವೂ ಕೂಡ ಒಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ 6 ವಿಧಾನಗಳ ಮೂಲಕ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಅಂಶಗಳನ್ನ ನೋಡಿದಾಗ ಈ 6 ಚಿತ್ರಗಳು ಯಾವ ರೀತಿಯಾಗಿವೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ 6 ಚಿತ್ರಗಳಲ್ಲಿ ನೋಡಿ, ನೀವು ಗಮನಿಸಿ. ಹಾಗಾಗಿ ಇದರಲ್ಲಿ ನೀವು 6 ಚಿತ್ರಗಳನ್ನು ಕೂಡ ಯಾವ್ಯಾವ ವಿಧಾನಗಳಂತ ನೀವು ಗುರುತು ಮಾಡಬಹುದು. ಯಾರಾದ್ರೂ ಗುರುತು ಮಾಡ್ತೀರಾ? ಬಂದು ಈ ಚಿತ್ರಗಳನ್ನ ನೋಡಿ, ಇಂಥ ಭೂಬಳಕೆ, ಇಂಥ ಭೂಬಳಕೆ ಅಂತ ಯಾರಾದ್ರೂ ಗುರುತು ಮಾಡ್ತೀರಾ? ಯಾರಾದ್ರೂ ಬಂದು ಆ ಚಿತ್ರ ನೋಡಿ. ಆ ಚಿತ್ರ ನೋಡ್ತಾ ಇದ್ದೀವಿ, ಅದ್ರಲ್ಲಿ ಯಾವ್ದು ಭೂಬಳಕೆ
ಬಗ್ಗೆ ಓಕೆ ನಿಮಗೆ ಯಾಕಂದ್ರೆ ಸ್ವಲ್ಪ ಎಣ್ಣೆ ಆಗ್ತದ್ರಿ ನೋಡಿ. ಇದು ಒಂದು ನಿಮ್ಮತ್ತಿದೆ ನಿವ್ವಳ ಸಾಗುವಳಿ ಭೂಮಿ. ಸಾಗುವಳಿ ಮಾಡ್ತಾರೆ ಅಂತ ಭೂಮಿ. ಎರಡನೇದು ಅರಣ್ಯ ಭೂಮಿ. ಯಾವ್ದಿದು? ಅರಣ್ಯ ಭೂಮಿ. ಇದು ನಿಮಗೆ ಗೊತ್ತಿದೆ ವ್ಯವಸಾಯೇತರ ಭೂ ಬಳಕೆ, ವ್ಯವಸಾಯೇತರ ಭೂಮಿ. ನಾಲ್ಕನೇದು ಬೀಳು ಭೂಮಿ, ವೇಸ್ಟ್ ಲ್ಯಾಂಡ್, ಮರುಭೂಮಿಯಿಂದ ಕರೆಸಲ್ಲ ವೇಸ್ಟ್ ಲ್ಯಾಂಡ್. ಐದನೇದಾಗಿರುವಂಥದ್ದು ಬರೀ ಹುಲ್ಲು ಬೆಳೆದಿರುವಂಥ ಹುಲ್ಲುಗಾವಲು. ಹಾಗೆ ಕೊನೆಯದಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ, ಅದು ಯಾವುದು? ಬಳಕೆಯಾಗದ ವ್ಯವಸಾಯದ ಭೂಮಿ. ಒಟ್ಟು 6 ಭೂಮಿಗಳ ಗಿಡಗಳನ್ನು ನೋಡ್ತಾರೆ. ಎಷ್ಟು ಗಿಡಗಳನ್ನು ನೋಡ್ತಿದ್ದೀನಿ? 6 ಗಿಡಗಳನ್ನು ನೋಡ್ತೀವಿ ಅಲ್ವಾ? ಈ ಚಿತ್ರದ ಮೂಲಕ ನಿಮಗೆ ಈ ಭೂ ಬಳಕೆ ವಿಧಾನಗಳು ಗೊತ್ತಾಗುತ್ತೆ. ಹಾಗಾದ್ರೆ ಹೀಗೆ ನಾವು ಇವೆಲ್ಲಗಳನ್ನ ಮಾಡ್ತೀವಿ ಅಂದ್ರೆ ಒಂದು ಲೈನ್ ಭೂ ಬಳಕೆ ಎಂದರೇನು? ಯಾರು ಹೇಳ್ತೀವಿ ಭೂ ಬಳಕೆ ಎಂದರೇನು? ಇಲ್ಲೇ ಇದೆ ಉತ್ತರ. ಭೂ ಬಳಕೆ ಎಂದರೇನು? ಇಲ್ಲ ಯಾರೇ ಗೊತ್ತಿದ್ದ ಕೈ ಎತ್ತಿ ನಾನು ಹೇಳ್ತೀನಿ ಬೇಕಾದ್ರೆ. ಭೂ ಬಳಕೆ ಎಂದರೇನು ಹೇಳಬಹುದು? ಭೂಮಿಯನ್ನು ಒಂದು ಕಾರ್ಯದಲ್ಲಿ ತೊಡಗಿಸಿ ಉಪಯೋಗವನ್ನು ಮಾಡುವುದು ಭೂ ಬಳಕೆ. ಭೂಮಿಯನ್ನ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಬಳಸುವುದನ್ನ ನಾವೇನಂತ ಕರಿತೀವಿ? ಭೂ ಬಳಕೆ ಅಂತ ಕರಿತೀವಿ. ವೆರಿ ಗುಡ್. ನೋಡಿ, ಭೂ ಬಳಕೆ ಅಂದ್ರೆ ಏನಂದ್ರೆ ನೆನಪಲ್ಕೊಳ್ರಿ. ಭೂ ಬಳಕೆ, ಆ ಭೂ ಬಳಕೆ ಅಂದ್ರೆ ಏನು ಅಂತಂದ್ರೆ ಭೂಮಿಯನ್ನ ವಿವಿಧ ಉದ್ದೇಶಗಳನ್ನ ಇಟ್ಟುಕೊಂಡು ಬಳಸುವುದನ್ನ ನಾವೇನಂತ ಕರಿತೀವಿ? ಭೂ ಬಳಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಭೂ ಬಳಕೆ. ಅದ್ರಲ್ಲಿ ಯಾವ್ಯಾವ ಉದಾಹರಣೆಗಳೇ ನೀವೇ ಹೇಳಿದ್ರಿ. ಯಾವ್ಯಾವ ಉದಾಹರಣೆಯನ್ನ ಕೊಟ್ಟಂತ ನಾವೆಲ್ಲ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಸಾಗುವಳಿ ಮಾಡ್ತೀವಿ. ಏನ್ ಮಾಡ್ತೀವಿ? ಸಾಗುವಳಿ. ಅರಣ್ಯಕ್ಕೆ ಬಳಕೊಳ್ತೀವಿ. ಹಾಗೆ ಬೀಳಾಗಿ ಯೂಸ್ ಮಾಡ್ತೀವಿ. ಹಾಗೆ ವ್ಯವಸಾಯೇತರ ಯೂಸ್ ಮಾಡ್ತೀವಿ. ಅಂದ್ರೆ ಕಟ್ಟಡ, ಬಿಲ್ಡಿಂಗ್ ಅಂತ ಮಾಡ್ತೀವಲ್ಲ, ಅವುಗಳ ಮಾಡ್ತೀವಿ ವ್ಯವಸಾಯೇತರ. ಹಾಗೆ ಜೊತೆಗೆ ಹುಲ್ಲುಗಾವಲಾಗಿ ಅಲ್ಲ ಬೀಳು. ಹಾಗೆ ವ್ಯವಸಾಯ ಹುಲ್ಲುಗಾವಲು. ಆಮೇಲೆ ಲಾಸ್ಟಿಗೆ ಆಗಿರೋದು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ, ಇತರೆ ಭೂಮಿ ಅಂತ. ಇದು ವ್ಯವಸಾಯಕ್ಕೆ ಇದೆ, ಅದು ಬಳಸ್ಕೊಳ್ತಾ ಇಲ್ಲ, ಇತರೆ ಭೂಮಿ ಅಂತ ಅರ್ಥ. ಇವೆಲ್ಲವನ್ನು ಭೂಮಿ ನಾವು ವಿಧಾನದಲ್ಲಿ ನೋಡ್ತೀವಿ. ಹೀಗೆ ಈ ಭೂಮಿಯ ಮೇಲೆ ಹಲವಾರು ಅಂಶಗಳು ಕೂಡ ಪ್ರಭಾವವನ್ನು ಬೀರ್ತವೆ. ಅದರಲ್ಲಿ ಸಾಂಸ್ಕೃತಿಕ ಅಂಶಗಳು, ಸಾಮಾಜಿಕ ಅಂಶಗಳು ಮತ್ತು ರಾಜಕೀಯ ಅಂಶಗಳು ಇವೆಲ್ಲವೂ ಕೂಡ ಪ್ರಭಾವವನ್ನು ಬೀರ್ತವೆ. ಆ ಪ್ರಭಾವ ಬೀರುವಂತಹ ಅಂಶಗಳನ್ನ ನಾವು ಇದರ ಆಧಾರದ ಮೇಲೆ ಈ ರೀತಿಯಾದಂಥ ಈ ಭೂ ಬಳಕೆಯ ಪ್ರಕಾರಗಳನ್ನು ನೋಡ್ತೇವೆ. ಹಾಗಾಗಿ ಈ ಭೂ ಬಳಕೆಯ ಪ್ರಕಾರಗಳನ್ನ ನಾವು ಒಂದಾಗೆ ನೋಡಿದಾಗ ಅದರಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಭೂ ಬಳಕೆಯ ಪ್ರಕಾರಗಳು. ಹಾಗಾಗಿ ಈ ಭೂ ಬಳಕೆಯ ಪ್ರಕಾರಗಳನ್ನ ನಾವು ಒಂದಾಗೆ, ಹಾಗಾಗಿ ನೀವು ನನಗೆ 6 ಗೊತ್ತಿದೆ ಹೇಳಿದಾಗ ಅವನ್ನ ಸ್ಪಷ್ಟವಾಗಿ ಒಂದಾಗೆ ಹೇಳ್ತೀವಿ ಅನ್ನೋರು ಎಷ್ಟು ಜನ? ಯಾರು ಹೇಳ್ತೀನಿ ಸರ್? ನಾನು ಹೇಳ್ತೀನಿ, ಒಂದೊಂದು ಕಡೆ ಕರೆಕ್ಟಾಗಿ ಹೇಳ್ತೀನಿ. ಏನಾದ್ರೆ ನಾನು ಬರೀತೀನಿ. ಭೂ ಬಳಕೆಯ ಪ್ರಕಾರಗಳು ಯಾವುವು? ಒಟ್ಟು 6 ಪ್ರಕಾರಗಳನ್ನು ನಾನು ಹೇಳಿದ್ದೀನಿ. ಈಗ 6 ಪ್ರಕಾರಗಳು ಯಾವುವು? ನಿವ್ವಳ ಸಾಗುವಳಿ ಭೂಮಿ, ಎರಡನೇ ಅರಣ್ಯ ಭೂಮಿ, 3 ವ್ಯವಸಾಯೇತರ ಭೂ ಬಳಕೆ, ವ್ಯವಸಾಯೇತರ ಭೂ ಬಳಕೆ, ಬೀಳು ಭೂಮಿ, 4ನೇದು ಬೀಳು ಭೂಮಿ, ನೆಕ್ಸ್ಟ್ ಹುಲ್ಲುಗಾವಲು, 5ನೇದು ಹುಲ್ಲುಗಾವಲು, 6ನೇದು ವ್ಯವಸಾಯಕ್ಕೆ ಯೋಗ್ಯ ಭೂಮಿ, ವ್ಯವಸಾಯಕ್ಕೆ ಯೋಗ್ಯ ಭೂಮಿ. ಯೋಗ್ಯ ಭೂಮಿ. ಓಕೆ ಪೂಜಾ ಇವರಿಗೆ ಧನ್ಯವಾದಗಳು. ಒಟ್ಟು 6 ಅಂಶಗಳನ್ನ ಇಲ್ಲಿ ಆ ಪ್ರಕಾರಗಳನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಮೂಲಕ
ಪ್ರತಿಯೊಬ್ಬರು ಕೂಡ ಏನಂತ ಕೆಲಸ ಆಗಬೇಕು. ಈ 6 ವಿಧಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದೊಂದಾಗಿ ನಾವು ವಿವರಿಸ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ಹೇಳಿದ ಹಾಗೆ ಇದು ಮೊದಲನೇದಾಗಿ ನಾನು ಹೇಳಿದ ಹಾಗೆ ಈ ಚಿತ್ರ ಏನು ತೋರಿಸುತ್ತಲ್ಲ, ಆ ಚಿತ್ರದಲ್ಲಿ ನಾವು ಈ ಒಂದು ಚಿತ್ರ ಇದೆಯಲ್ಲ, ಇದೇ ಎಲ್ಲ ಕಡೆಗೆ ನೋಡಿ, ಇಲ್ಲಿ ಕೃಷಿಗೆ ಅಂದ್ರೆ ಸಾಗುವಳಿಯನ್ನ ಮಾಡ್ತಾರೆ. ಈ ಸಾಗುವಳಿ ಭೂಮಿ ನೆನಪಲ್ಲಿಟ್ಕೊಡ್ರಿ, ಇದು ಬಹಳ ಪ್ರಮುಖವಾಗಿದೆ. ಯಾಕಂದ್ರೆ ನಮಗೆ ಊಟ ಮಾಡಲು ಆಹಾರವನ್ನು ಒದಗಿಸುತ್ತೆ, ಕೈಗಾರಿಕೆಗೆ ಕಚ್ಚಾ ವಸ್ತ್ರವನ್ನು ಒದಗಿಸುತ್ತೆ. ನೋಡಿ, ಈ ಒಂದು ನಿವ್ವಳ ಸಾಗುವಳಿ ಭೂಮಿ ಭಾರತದಲ್ಲಿ 60 ಎಷ್ಟಿದೆ? 60 ಆಗ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಮೊದಲ 75 ಇತ್ತು, ಈಗ 60 ಇವತ್ತಿನ ವಾಸ್ತವವಾಗಿ ಇವತ್ತು ಈ ನಿವ್ವಳ ಸಾಗುವಳಿ ಭೂಮಿ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಕಡಿಮೆ ಆಗ್ತದೆ? ಯಾರ ಕಾರಣ ಗೊತ್ತಿಲ್ಲ? ಯಾಕೆ ಕಡಿಮೆ ಆಗ್ತದೆ ಇವತ್ತು ಭೂಮಿ ಕೃಷಿ ಮಾಡಲು ಕಡಿಮೆ ಆಗ್ತಾ ಇದ್ದಾರೆ? ಯಾಕೆ? ನಿಮ್ಗೆ ಗೊತ್ತಿದ್ದ ಅಂಶಗಳಲ್ಲಿ ಅನ್ವಯ ಪ್ರಶ್ನೆ, ಯಾಕೆ ಇವತ್ತು ಕೃಷಿ ಮಾಡಲು ಕಡಿಮೆ ಆಗ್ತಾ ಇದೀವಿ? ನಾವು ಗೊತ್ತಿದ್ದರೆ ಏನ್ ತಿಳ್ಕೊಂಡ್ರೆ ತಪ್ಪ ಸರಿ ನಥಿಂಗ್ ಹೇಳ. ಫಲವತ್ತತೆಯ ಬೀಜಗಳ ಕೊರತೆ. ಓಕೆ, ಮತ್ತೆ ಜನೂರು ಕಾರಣಕ್ಕೆ ಬಹಳ ಇವೆ. ಯಾಕೆ ನಾವು ಕೃಷಿಯನ್ನ ಮಾಡ್ತಾ ಇಲ್ಲ? ಬೇರೆ ಏನು ಯಾಕೆ ಕಡಿಮೆ ಆಗ್ತದೆ? ಏನು ಸಾಗುವಳಿ ಭೂಮಿ ಇವತ್ತು ನಾವು ಮಾಡ್ತಾ ಇಲ್ಲ, ಯಾಕೆ? ನೋಡಿ, ಇದೇ ನಮಗೆ ಏನಂತ ಪ್ರಶ್ನೆಗಳು ಉತ್ತರ ಬರೋದಿಲ್ಲ. ಇವತ್ತು ಜನರೆಲ್ಲರೂ ವ್ಯವಸಾಯವನ್ನು ಬಿಟ್ಟು ನೆನಪಲ್ಲಿ ಕೊಡ್ರಿ, ಇವತ್ತು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯಗಳಿಗಾಗಿ ನಗರಗಳಿಗೆ ವಲಸೆ ಹೋಗ್ತಾರೆ, ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ. ಆಮೇಲೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಇಲ್ಲದಿರುವುದು, ಮಾರುಕಟ್ಟೆಗಳಿಲ್ಲದಿರುವುದು, ಸರ್ಕಾರ ಈ ಕಡೆ ಗಮನ ಕೊಡದೇ ಇರುವುದರಿಂದ ಇವತ್ತು ಸಾಗುವಳಿ ಭೂಮಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನೆನಪಲ್ಲಿ ಕೊಡ್ರಿ. ಹಾಗಾಗಿ 60 ಇದೆ. ಇಡೀ ಪ್ರಪಂಚದಲ್ಲಿ ಹೋಲಿಸಿದಾಗ ಭಾರತ 2ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನದಲ್ಲಿದೆ ಭಾರತ? 2ನೇ ಸ್ಥಾನ. ಅಮೆರಿಕ 1ನೇ ಸ್ಥಾನದಲ್ಲಿದೆ. ಯಾವ ದೇಶ 1ನೇ ಸ್ಥಾನದಲ್ಲಿದೆ? ಅಮೆರಿಕ 1ನೇ ಸ್ಥಾನದಲ್ಲಿ, ಭಾರತ 2ನೇ ಸ್ಥಾನದಲ್ಲಿದೆ ಅಂತ ಈ ಸಾಗುವಳಿ ಭೂಮಿ. ಎಲ್ಲ ರಾಜ್ಯಗಳಲ್ಲಿ ಕೂಡ ಸಾಗುವಳಿ ಭೂಮಿ. ನಮ್ಮ ಭೂಮಿ ನಮ್ಮ ಸುತ್ತಮುತ್ತಲು ಕೂಡ ಈಗ ಪಕ್ಕದಲ್ಲೇ ನಾವು ಸಾಗುವಳಿಯನ್ನ ಮಾಡ್ತೀವಿ. ನೋಡಿ, ಇಲ್ಲಿ ಪಕ್ಕದಲ್ಲೇ ಅಡಿಕೆ ತೋಟ, ತೆಂಗಿನ ತೋಟ, ಇದು ಸಾಗುವಳಿ ಭೂಮಿ. ಹಾಗಾಗಿ ಈ ರೀತಿಯಾಗಿ ಸಾಗುವಳಿ ಎಲ್ಲಾ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಅಮೆರಿಕ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ್ರೆ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಅಂದ್ರೆ ಭಾರತದ 100% ಅಲ್ಲಿ 60% ಸಾಗುವಳಿ ಭೂಮಿ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ನಾವು ಅರಣ್ಯ ಭೂಮಿಗೆ ಬಂದಾಗ ನಿಮ್ಗೆಲ್ಲ ಗೊತ್ತಿದೆ. ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇದ್ದೀನಿ. ಈಗ ಪರಿಸರದಲ್ಲಿ ಸಮತೋಲನ ಇರಬೇಕಾದ್ರೆ ಅರಣ್ಯ ಭೂಮಿ ಎಷ್ಟಿರಬೇಕು? ಯಾರು ಹೇಳಿ? ಒಂದು ಪರಿಸರ ಸಮತೋಲನವಾಗಿರ್ಬೇಕಾದ್ರೆ ಅರಣ್ಯ ಭೂಮಿ ಎಷ್ಟಿರಬೇಕು? ಗೊತ್ತಿದ್ದರೂ ಗುಣಗುಣ ಅನ್ನಬಾರ್ದು. ಗೊತ್ತಿಲ್ಲ ಕೈ ಕೇಳ. 33ರಷ್ಟು. ಅಶ್ವಿನಿ ಬಂದು ಚಪ್ಪಾಳೆ ನೋಡಿರಿ. 33ರಷ್ಟು ಅಷ್ಟೇ ಬಂದಿದೆ. 1/3 ಭಾಗದಷ್ಟು. ಯಾವಾಗ ಕೂಡ ಎಷ್ಟಿರ್ಬೇಕು? 1/3 ಭಾಗ. ನೆನಪಲ್ಲಿ ಕೊಡ್ರಿ. ಸಮತೋಲನ ಆಗಿರ್ಬೇಕಂದ್ರೆ 33.33ರಷ್ಟು ಭೂಮಿ ಇರಬೇಕು. ಆದ್ರೆ ನಮಗೆ ಈ ವಾಸ್ತವವಾಗಿ ನೋಡ್ಕೊಳ್ಳಿ ಎಷ್ಟಿದೆ ಪರ್ಸೆಂಟೇಜ್ ಗೊತ್ತಾ? ಕೇವಲ 20% ಅರಣ್ಯ ಭೂಮಿ ಇದೆ. ವಾಸ್ತವವಾಗಿ ಭಾರತದಲ್ಲಿ ಅರಣ್ಯ ಭೂಮಿ ಎಷ್ಟಿದೆ? ಕೇವಲ 20ರಷ್ಟು ಭೂಮಿ ಇದೆ. ಹಾಗಾದ್ರೆ ನಾವು ಇಲ್ಲಿ ಎಷ್ಟು ತೊಂದರೆಯಲ್ಲಿದ್ದೀವಿ? 13.33ರಷ್ಟು ಅರಣ್ಯ ಭೂಮಿ ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ನಾವೆಲ್ಲರೂ ಕೂಡ ಏನ್ ಮಾಡೋಣ? ಮನೆ ಮುಂದೆ ಮರಗಳನ್ನ ನೆಡೋಣ. ಊರಿನ ಆಚೆ ಸರ್ಕಾರಿ ಜಮೀನು ಅಥವಾ ಬೇರೆ ಬೇರೆಯಲ್ಲಿ ನಾವು ಅರಣ್ಯವನ್ನ ಬೆಳೆಸೋಣ ಅಂತ ಪ್ರತಿಜ್ಞೆಯನ್ನ ಮಾಡೋಣಲ್ವ ಎಲ್ಲರೂ? ಹಾಗಾಗಿ ನೆನಪಲ್ಲಿ ಕೊಡ್ರಿ. ಈಗ ಮೊದಲಿಗೆ ಕೇವಲ 16ರಷ್ಟು ಇತ್ತು, ಈಗ ಸ್ವಲ್ಪ 20ಕ್ಕೆ ಏರಿದೆ. ಹಾಗಾಗಿ ಈಗ ಆದ್ರೆ ವಾಸ್ತವವಾಗಿ ಹೆಚ್ಚು ಮರಗಳನ್ನು ನಾವು ಕಡಿತಾ ಇದ್ದೀವಿ, ಅರಣ್ಯವನ್ನ ನಾಶ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಅರಣ್ಯ ಇದ್ರೆ ನಾವಿದ್ರೆ ನೆನಪಲ್ಲಿ ಕೊಡ್ರಿ, ಜೀವನ ಮಾಡ್ತೀವಿ, ಇಲ್ಲಾಂದ್ರೆ ಸರ್ವನಾಶ ಆಗ್ತೀವಿ. ಹಾಗಾಗಿ ಈ ಅರಣ್ಯ ನೆನಪಲ್ಲಿ ಕೊಡ್ರಿ. ಸಮತೋಲನ ಪರಿಸರದ 33% ಇರಬೇಕು. ಅದು ಬಹಳ ಕಡಿಮೆ ಇದೆ ಅನ್ನೋ ನೆನಪಲ್ಲಿ ಕೊಡ್ರಿ. ಮೊದಲಿಗೆ 16 20ಕ್ಕೆ ಏರಿದ್ದೇವೆ. ಮೊದಲಾಗ ಎಷ್ಟಿತ್ತು? ಈಗ ಪ್ರಸ್ತುತ 20ಕ್ಕೆ ಏರಿದ್ದೇವೆ. ಮೊದಲಾಗೆ 16% ಇತ್ತು ಅನ್ನೋದನ್ನ ನೆನಪಲ್ಲಿ. ಎಷ್ಟು ಪರ್ಸೆಂಟ್ ಇತ್ತು? 16% ಇತ್ತು. ನೋಡಿ, ಇದೇ ನಮ್ಮ ಅರಣ್ಯ ಭೂಮಿ. ಚಿತ್ರ ನೋಡ್ತಾ ಇದೀರಲ್ಲ, ಇದೇ ಅರಣ್ಯ ಭೂಮಿ. ಈ ಅರಣ್ಯ ಭೂಮಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಅರಣ್ಯ ಭೂಮಿ ಬಹಳ ಪ್ರಮುಖವಾಗಿರುವಂಥದ್ದು ನೋಡ್ತೀವಿ. ಇದು ಹೆಚ್ಚಾಗಿ ಕಂಡು ಬರುವುದರಲ್ಲಿ ಅಂತಂದ್ರೆ ಆ ಮಳೆ ಬೀಳುವಂತ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರುತ್ತೆ.
ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಈಶಾನ್ಯ ಭಾರತ, ಆಮೇಲೆ ಅದೇ ರೀತಿಯಾಗಿ ಸಮುದ್ರದ ಈ ಕಡೆಗಳಲ್ಲಿ ನಮ್ಮ ನದಿಮುಖಜ ಭೂಮಿಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಹೆಚ್ಚು ಬರ್ತವೆ. ಅಲ್ಲಿ ಸುಂದರಿ ಮರಗಳು ಹೆಚ್ಚು ಕಂಡು ಬರ್ತವೆ. ದಟ್ಟವಾದ ಅರಣ್ಯಗಳನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹಾಗೆ ಮೂರನೇದು ವ್ಯವಸಾಯೇತರ ಭೂಬಳಕೆ, ಅಂದ್ರೆ ವ್ಯವಸಾಯವನ್ನು ಬಿಟ್ಟು ಉಳಿದ ರೀತಿಯಲ್ಲಿ ನಾವು ಭೂಮಿಯನ್ನು ಬಳಕೆ ಮಾಡ್ಕೊಳ್ತೇವೆ, ಅದು ವ್ಯವಸಾಯೇತರ. ಹಾಗಾದ್ರೆ ವ್ಯವಸಾಯವನ್ನು ಬಿಟ್ಟು ಬೇರೆ ಬೇರೆ ರೀತಿ ಎಲ್ಲದಕ್ಕೆ ಬಳಕೆ ಮಾಡ್ಕೊಳ್ತೀವಿ, ಯಾರ್ಯಾರಿಗೆ ಗೊತ್ತು? ವ್ಯವಸಾಯ ಬಿಟ್ಟು ಬೇರೆ ಎಲ್ಲದಕ್ಕೆ ಬಳಕೆ ಮಾಡ್ಕೊಳ್ತೀವಿ ನಾವು? ಬಹಳ ಈಸಿ ಪ್ರಶ್ನೆ. ನಿಮ್ ಸುತ್ತಮುತ್ತ ಕಾಣ್ತೀವಿ, ಕಣ್ಣೆದುರಿಗೆ ಕಾಣ್ತಾ ಇದ್ದೀವಿ, ಹಾಗೆ ಯಾವ್ಯಾವ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಬಹಳ ಈಸಿ. ಕಟ್ಟಡ ನಿರ್ಮಾಣಕ್ಕೆ. ವೆರಿ ಗುಡ್. ಕೈಗಾರಿಕೆಗಳನ್ನ ಸ್ಥಾಪಿಸಲು, ಕೈಗಾರಿಕಾ ಪ್ರದೇಶವಾಗಿ. ಮತ್ತೆ ಇದಕ್ಕೆ ಬಳಕೆ ಮಾಡ್ಕೊಳ್ತೀವಿ ವ್ಯವಸಾಯೇತರವಾಗಿ. ಜಲಾಶಯ, ಅಣೆಕಟ್ಟೆಗಳನ್ನ ನಿರ್ಮಿಸಲಿಕ್ಕೆ. ಮತ್ತೆ ನೋಡಿ, ಬಹಳ ಸುಲಭ ಇದು. ಮತ್ತೆ ಹೇಳುವುದು ಎಲ್ಲರೂ ಬಹಳ ವೆರಿ ಗುಡ್. ರಸ್ತೆಗಳನ್ನು ನಿರ್ಮಿಸಲಿಕ್ಕೆ. ಮತ್ತೆ ನೋಡಿ, ಮತ್ತೆ ಮೋಟಿವೇಟ್ ಆಗ್ಬೇಕು. ಒಬ್ರು ಹೇಳಿಲ್ಲ ಹುಡುಗಿಯರು, ಒಬ್ರು ಹೇಳಿಲ್ಲ ಅಂದ್ರೆ ನಿಮ್ಗೆ ಆಸಕ್ತಿ ಇಲ್ಲ ಅಂತಂದ್ರೆ ನೋಡಿ. ಕಟ್ಟಡಗಳ ನಿರ್ಮಿಸಲು, ರಸ್ತೆಗಳ ನಿರ್ಮಿಸಲು, ಕೈಗಾರಿಕಾ ಪ್ರದೇಶಗಳು, ಜಲಾಶಯ ಅಂದ್ರೆ ಅಣೆಕಟ್ಟೆಗಳ ನಿರ್ಮಿಸಲು ಮತ್ತು ರೈಲ್ವೆ ನಿರ್ಮಿಸಲು, ಇವೆಲ್ಲವೂ ನಮ್ಮ ಶಾಲಾ ಕಟ್ಟಡ. ಈ ಕಟ್ಟಡದಲ್ಲಿ ನಾವು ಬಳಕೆಯನ್ನು ಮಾಡ್ಕೊಳ್ತೀವಿ. ಯಾವುದೇ ರೀತಿಯಾದಂತಹ ವ್ಯವಸಾಯವನ್ನು ಮರಗಳ ನೆಟ್ಟಲಿಕ್ಕಾಗಲ್ಲ. ಮರಗಳ ಉದಾಹರಣೆ ನೆಟ್ಟಿರ್ಬೋದು, ಅದು ಈ ಜಾಗದಲ್ಲಿ ನಾವು ಬೆಳೀತಾ ಇಲ್ಲ. ಹಾಗಾಗಿ ಇವುಗಳನ್ನು ನಾವು ಏನೇನು ಬೆಳೀತಾ ಇರ್ತೀವಿ? ನಾನು ಈಗಾಗಲೇ ಹೇಳಿದಾಗೆ ಸೇತುವೆಗಳು, ಹಾಗೆ ಸೇತುವೆಗಳಾದ್ಮೇಲೆ ರಸ್ತೆಗಳು, ರಸ್ತೆಗಳಾದ್ಮೇಲೆ ರೈಲ್ವೆ ಆದ್ಮೇಲೆ ಆಣೆಕಟ್ಟು ಆದ್ಮೇಲೆ ಕೈಗಾರಿಕೆ ಆದ್ಮೇಲೆ ಕಟ್ಟಡಗಳು, ಮಾಮೂಲಿ ಮನೆಗಳಲ್ಲ, ಆ ಕಟ್ಟಡಗಳೆಲ್ಲವನ್ನ ಬಳಕೆಯನ್ನು ಮಾಡ್ಕೊಳ್ತೇವೆ. ಇದೇ ವ್ಯವಸಾಯೇತರ ಭೂಬಳಕೆ. ನೋಡಿ, ಇದೇ ಮೂರನೇದು ಇದೆಯಲ್ಲ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದೀವಿ ನಾವು. ಈ ಮೂರನೇ ಇದರಲ್ಲೇ ನಾವು ಇದನ್ನು ಏನು ಕಟ್ಟಿದ್ದೀವಿ ಅಂದ್ರೆ ವ್ಯವಸಾಯೇತರ ಭೂಬಳಕೆ. ನಾನು ನೋಡಿ ಈ ರೀತಿಯಾಗಿ ಮೂರನೇ ಸ್ಥಾನದಲ್ಲಿದ್ದೀನಿ. ಮೂರನೇ ಸ್ಥಾನ. ಮೊದಲನೇ ಸ್ಥಾನದಲ್ಲಿ ಸಾಗುವಳಿ ಭೂಮಿ ಬಂದ್ರೆ, ಎರಡನೇ ಸ್ಥಾನದಲ್ಲಿ ಅರಣ್ಯ ಭೂಮಿ ಇದೆ, ಮೂರನೇ ಸ್ಥಾನದಲ್ಲಿ ನಾನಿದ್ದೀನಿ. ಹಾಗಾಗಿ ಈ ರೀತಿಯಾಗಿ ನಾನು ಈ ಪ್ರದೇಶದಲ್ಲಿ ನಾನು ಬಳಕೆಯನ್ನು ಮಾಡಿಕೊಳ್ತಿದ್ದೀನಿ. ಇದು ನಾಲ್ಕನೇದ ನಾವು ಅಂಶಕ್ಕೆ ಬರೋಣ. ಬೀಳುಭೂಮಿ. ಬೀಳುಭೂಮಿ ಅಂದ್ರೆ ಅದು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ. ಅದು ಮರುಭೂಮಿ ಆಗಿರ್ಬೋದು, ಹಾಗೆ ನಮ್ಮನೆ ಅಕ್ಕಪಕ್ಕದಲ್ಲಿ ನಮ್ಮ ಊರಿನ ಹೊರಗಡೆಗೆ ಬೀಳುಭೂಮಿ ಅಂತ ಕರೀತಾರೆ. ದನಗಳೆಲ್ಲ ಕೂಡಿರ್ತಾರೆ, ನೋಡಿರ್ಬೋದಲ್ವಾ? ಆ ಭೂಮಿಯನ್ನು ಬೀಳುಭೂಮಿ ಅಂತ ಕರೀತೀವಿ. ಏನಂತ ಕರಿತೀವಿ ನಾವು? ಬೀಳುಭೂಮಿ ಅಂತ ಕರಿತೀವಿ. ಆ ಬೀಳುಭೂಮಿಯಲ್ಲಿ ನಾವು ಹೆಚ್ಚು ಏರು ಬೆಳೆಗಳನ್ನ ಬೆಳೆಯುವುದಿಲ್ಲ. ಹಾಗೆ ಕಾರ್ಯ ಬಿಟ್ಕೊಂಡಿರ್ತೀವಿ. ನಮ್ಮ ಊರಿನಲ್ಲಿ ಕಣ ಅಂತ ಇರ್ತೀವಿ. ಆ ಕಣದಲ್ಲ ಬೇರೆ ಬೆಳೆಯಲ್ಲ, ಎದಕ್ಕೆ ಬೇರೆ ಸುಗ್ಗಿ ಮಾಡ್ಲಿಕ್ಕೆ ಅಥವಾ ಬಣಗಳನ್ನ ಹಾಕ್ಲಿಕ್ಕೆ ಬಳಕೆ ಮಾಡ್ಕೊಂಡು. ನಮ್ಮ ಶಾಲೆ ಮುಂದಿರುವಂತ ಮೈದಾನವನ್ನು ಕೂಡ ಬೇರೆ ಬೆಳೆಯಲಿಲ್ಲ ನಾವು. ಅದನ್ನು ನಾವು ಬೀಳುಭೂಮಿ, ಬೀಳಾಗಿದೆ ಅದು, ಅಲ್ಲಿ ಏನು ಬೆಳೆಯಲ್ಲ. ಆದ್ರೆ ಇತ್ತೀಚೆಗೆ ಆ ಬೀಳುಭೂಮಿಯನ್ನ ನಾವು ನೋಡ್ತಾ ಇದ್ದೀವಿ. ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಈ ಬೀಳುಭೂಮಿಯನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಸಾಗುವಳಿ ಭೂಮಿಯಾಗಿ ಮಾಡ್ತಾ ಇದ್ದೀವಿ. ಈ ಭೂಮಿಯನ್ನು ಏನ್ ಮಾಡ್ತಾ ಇದ್ದೀವಿ ನಾವು ಈಗ? ಸಾಗುವಳಿ ಭೂಮಿಯಾಗಿ ವೈಜ್ಞಾನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಬೀಳುಭೂಮಿಯನ್ನ ಕೂಡ ಸಾಗುವಳಿ ಭೂಮಿಯಾಗಿ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಇರುವಂತ ಈ ಬೀಳು ಭೂಮಿಯನ್ನು, ಅದು ಸರ್ಕಾರದಾಗಿರ್ಬೋದು, ಊರಿನವ್ರದಾಗಿರ್ಬೋದು, ಅಂತ ನಮ್ದಾಗಿರ್ಬೋದು, ಆ ಬೀಳು ಭೂಮಿಯನ್ನ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅದು ಮಾಡ್ತೀವಿ. ನೋಡಿ, ಇಲ್ಲಿ ಅದು ಗೊತ್ತಾಗುತ್ತೆ, ವೇಸ್ಟ್ ಲ್ಯಾಂಡ್ ಅಂತ. ಆ ವೇಸ್ಟ್ ಲ್ಯಾಂಡ್ ಚಿತ್ರ ಕಾಣ್ತಾ ಇದ್ದೀರಾ? ಅದೇ ವೇಸ್ಟ್ ಲ್ಯಾಂಡ್. ಈ ಚಿತ್ರವೇ ವೇಸ್ಟ್ ಲ್ಯಾಂಡ್ ಅನ್ನು ನೋಡ್ತಾ ಇದ್ದೀವಿ. ಇದೇ ಬೀಳು ಭೂಮಿ. ಇವತ್ತು ಇದನ್ನ ವೈಜ್ಞಾನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಅದನ್ನು ಕೂಡ ಕೃಷಿಗೆ ಒಳಪಡಿಸ್ತಾ ಇದ್ದೀವಿ ಅನ್ನೋದು ವಿಶೇಷ. ಆ ಕೃಷಿಗೆ ಒಳಪಡಿಸಿ ನಾವು ಇವತ್ತು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಆದರೂ ಕೂಡ ಕೃಷಿಯಿಂದ ಇವತ್ತು ಬಹಳ ಇಳುವರಿ ಕಡಿಮೆ ಇದೆ. ಕಾರಣ ಎಲ್ಲರೂ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇನ್ನು ಹುಲ್ಲುಗಾವಲಿಗೆ ಬರೋಣ. ಇದು ನಂತರ ಸ್ಥಾನವನ್ನು ಪಡೆಯಿತು. ಈ ಹುಲ್ಲುಗಾವಲು ಇದು ನಿಮಗೆಲ್ಲ ಗೊತ್ತಿದೆ, ದನಗಳಿಗೆ, ಅದು ಪ್ರಾಣಿಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ. ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಕೆಲವೊಂದು ಪ್ರಾಣಿಗಳಾಗಿರ್ಬೋದು, ಆನೆ, ಎಲ್ಲ ಪ್ರಾಣಿಗಳಿಗೆ ಒಂದು ಆಹಾರವಾಗಿದೆ. ಏನಾಗಿದೆ ಇದು? ಆಹಾರವಾಗಿದೆ. ಹಾಗೆ ಈ ಒಂದು ಹುಲ್ಲುಗಾವಲು ನಮ್ಮ ಇಡೀ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿದೆ. ಹಾಗಾದ್ರೆ ಯಾವ ರಾಜ್ಯ ಅದು? ಗೊತ್ತಿದ್ದರೆ ಕೈ ಎತ್ತಿ. ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚು ಭಾಗ ಇದೆ. ಅಂದ್ರೆ ಹುಲ್ಲುಗಾವಲಿನ ರಾಜ ಅಂತ ಕರೀತಾರೆ. ಯಾವ ರಾಜ್ಯವನ್ನ? ಹಿಮಾಚಲ ಪ್ರದೇಶವನ್ನ ಈ ಹುಲ್ಲುಗಾವಲು ರಾಜ ಅಂತ ಕರೀತಾರೆ. ನೆನಪಿಟ್ಕೊಂಡ್ರೆ ಯಾವುದು? ಹಿಮಾಚಲ ಪ್ರದೇಶ.
ಆ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಹುಲ್ಲುಗಾವಲಿದೆ. ಈ ಹುಲ್ಲುಗಾವಲನ್ನು ಬೆಳೆದು ಆ ದನಕರುಗಳಿಗೆ, ಸಾಕು ಪ್ರಾಣಿಗಳಿಗೆ ಹೆಚ್ಚು ಮೇವನ್ನು ಆಹಾರವಾಗಿ ನಾವು ಬಳಸುತ್ತಿದ್ದೇವೆ. ಹಾಗೆ ಕೊನೆಯದಾಗಿರುವಂಥದ್ದು ವ್ಯವಸಾಯೇತರ ಯೋಗ್ಯ ಭೂಮಿ. ಆ ಭೂಮಿ ವ್ಯವಸಾಯೇತರ ಭೂಮಿ ಇದೆ, ಅದು ಯೋಗ್ಯ ಭೂಮಿ. ಅದು ಸದ್ಬಳಕೆಯನ್ನು ಮಾಡ್ಕೊಳ್ತಾ ಇದೆ. ಏನು ಮಾಡ್ಕೊಳ್ತಾ ನಾವು ಅದು ಸದ್ಬಳಕೆಯನ್ನು ಮಾಡ್ಕೊಳ್ತಾ ಇದೆ. ಅದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರೆ ಬರೀದೆ ನೋಡಿ ಇಲ್ಲಿದೆ. ಹಾಗಾಗಿ ಊರಿನ ಆ ಕಡೆಗಳಿಗೆಲ್ಲ ಭೂಮಿ ಇರುತ್ತೆ. ಹಾಗಾಗಿ ಇರುವಂಥ ಭೂಮಿಯನ್ನ ಅದು ಹಾಗೆ ಏನಾರ ಬೆಳೆಗಳು ಆಗಿರ್ತಾರೆ. ಒಂದು ರೀತಿಯಾಗಿ ಅದು ನಥಿಂಗ್ ಬಟ್ ಬಿ ಭೂಮಿ ಆಗಿರ್ತಾರೆ. ಅದನ್ನು ಕೂಡ ಇತ್ತೀಚೆಗೆ ಯೋಗ್ಯವಾಗಿದೆ, ಅದನ್ನು ನಾವು ಕಟ್ಟಡ ಬೆಳೆಯಕ್ಕೋ ಅಥವಾ ಏನಾರ ಫ್ಯಾಕ್ಟ್ರಿ ಮಾಡಕ್ಕೋ ಅಥವಾ ಏನಾದ್ರು ಕಟ್ಟ ಖಾಲಿ ಬಿಟ್ಟಿರ್ತೀವಿ. ಅಂಥ ಭೂಮಿಯನ್ನ ವ್ಯವಸಾಯಕ್ಕೆ ಯೋಗ್ಯವಾಗಿದೆ, ಆದರೆ ಬೆಳೆಗಳನ್ನ ಬೆಳೀತಾ ಇಲ್ಲ. ಅಂಥ ಭೂಮಿಯನ್ನ ನಾವು ಏನಂತ ಕರಿತೀವಿ? ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಅಂತ ಕರಿತೀವಿ. ಆದರೆ ವ್ಯವಸಾಯನ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಅದು ಯಾವುದೋ ಒಂದು ಉದ್ದೇಶನ ಸೈಟ್ ಮಾಡಲಿಕ್ಕೋ ಅಥವಾ ಅಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಲಿಕ್ಕೋ ಅಥವಾ ಇನ್ನೊಂದೇನೋ ಮಾಡಲಿಕ್ಕೆ ಒಂದು ಯೋಜನೆನ ಹಾಕೊಂಡು ಹಾಗೆ ಬಿಟ್ಟಿರ್ತೀವಿ. ಅದು ವ್ಯವಸಾಯಕ್ಕೆ ಯೋಗ್ಯ ಭೂಮಿ, ಆದರೆ ಯಾವುದಕ್ಕೂ ಬಳಕೆಯನ್ನು ಮಾಡ್ಕೊಳ್ತಲ್ಲ. ಅಂಥ ಭೂಮಿ ಕೂಡ ನಿಮಗೆಲ್ಲ ನೋಡಿದಿರಿ. ನಗರಗಳ ಸುತ್ತಮುತ್ತ ಖಾಲಿ ಇರ್ತಾರೆ ನೋಡಿರೋ ಭೂಮಿ, ಹಾಗೆಲ್ಲ ಸೈಟ್ ಮಾಡಿ ಖಾಲಿ ಬಿಟ್ಟಿರ್ತಾರೆ ನೋಡಿದಿರಲ್ಲ. ಸೈಟ್ ಮಾಡಕ್ಕಂತ ಬಿಟ್ಟಿರ್ತಾರೆ, ಸೈಟ್ ಮಾಡಿರ್ತಾರೆ, ಏನು ಬೆಳೆಯೋಕ್ಕಾಗಲ್ಲ. ಅಂಥ ಭೂಮಿಯನ್ನು ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಅಂತ ಕರೀತಾರೆ. ನಿಮ್ಮೂರಲ್ಲಿ ನೋಡ್ತಾ ಇದ್ದೀರಿ, ಆಗ ಇಲ್ಲೇ ರೋಡ್ ಹೋಗರಾಗಿ ಮಾಡಿದರೆ ಕ್ಲೀನ್ ಮಾಡಿದ್ರೆ ನೋಡಿದ್ರೆ ಖಾಲಿ ಇದೆ. ಆ ರೀತಿಯಾದಂಥ ಭೂಮಿ ನಿಮ್ಮೂರಿನ ಹೊರಗಡೆಗೆ ಹಾಗೆ ರಸ್ತೆಗೆ ಹೋಗ್ತಾ ಈ ರೀತಿಯಾಗಿರುವಂಥ ಭೂಮಿಯನ್ನು ನಾವು ಏನಂತ ಕರಿತೀವಿ? ವ್ಯವಸಾಯಕ್ಕೆ ಒಂದು ಯೋಗ್ಯ ಆ ಭೂಮಿ ಅಂತ ನಾವು ಕರಿತೀವಿ ಅನ್ನೋ ಪ್ರಶ್ನೆಯನ್ನ ನೆನಪಲ್ಲಿಟ್ಕೊಳ್ತೀವಿ. ಹಾಗಾಗಿ ಇವೆಲ್ಲ ಅಂಶಗಳನ್ನು ತಿಳಿದಾಗೆ ನೇರವಾಗಿ ನಾವು ಮುಂದಕ್ಕೆ ಹೋಗೋಣ. ಕೃಷಿ ಮತ್ತು ಕೃಷಿಯ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೃಷಿ ಅಂದ್ರೆ ಈ ಒಂದು ಏನು ವ್ಯವಸಾಯ ಅಂತ ಕರಿತೀವಲ್ಲ, ಆ ವ್ಯವಸಾಯ ಅಂದ್ರೆ ಏನು ಅನ್ನೋ ಪ್ರಶ್ನೆನ ನೋಡೋಣ. ಹಾಗಾದ್ರೆ ವ್ಯವಸಾಯ ಎಂದರೇನು? ಈಗ ನೋಡಿದ್ವಿ ನಾವು ಈ ಭೂಬಳಕೆ ಪ್ರಕಾರಗಳಲ್ಲಿ. ಹಾಗಾದ್ರೆ ವ್ಯವಸಾಯ ಅಂದ್ರೆ ಏನು? ಯಾರು ಹೇಳ್ತೀರಿ? ಕೃಷಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಬಹಳ ಈಸಿ ಇದೆ. ಕೃಷಿ ಎಂದರೇನು? ಕೃಷಿ ಎಂದರೇನು? ವ್ಯವಸಾಯ ಎಂದರೆ ಗೊತ್ತಿಲ್ಲ. ವ್ಯವಸಾಯ ಅಂದ್ರೆ ನೀವೆಲ್ಲ ರೈತರ ಮಕ್ಕಳೇ. ಯಾರು ಹೇಳ್ತೀರಾ? ಒಬ್ರು ಇಲ್ಲ, ಒಬ್ರು ಕೈ ಎತ್ತಾ ಇಲ್ಲ. ಅಂದ್ರೆ ನಿಮಗೆ ಆಸಕ್ತಿ ಇಲ್ಲ ಅನ್ನೋದು ತೋರಿಸುತ್ತೆ. ಕೃಷಿ ಮಕ್ಕಳು, ರೈತರ ಮಕ್ಕಳು, ಹಿಂಗಾಗಿ ನಮ್ಮ ಜೀವನ ಹಾಳಾಗ್ತಾರೆ. ಹಾಗಾಗಿ ಯಾವಾಗ ಮಾನವರು ಸಸ್ಯವನ್ನು ಪೋಷಿಸಿ ತಮ್ಮ ಆಹಾರಕ್ಕಾಗಿ ಬೆಳೆಯುವುದನ್ನೇ ವ್ಯವಸಾಯ ಎನ್ನುವುದು. ಬಹಳ ಸುಲಭ ಹೇಳಿದಂತ ಉತ್ತರವನ್ನು ಈಸಿಯಾಗಿ ನಾವು ಮಾಡ್ಬೋದು. ವೆರಿ ಗುಡ್. ನೋಡಿ ಏನಂದ್ರೆ ಭೂಮಿಯನ್ನ ನೋಡಿ ಎಷ್ಟು ಈಸಿ ಆಗಿದೆ. ಭೂಮಿಯನ್ನ ಉಳುಮೆ ಮಾಡಿ, ಏನ್ ಮಾಡಿ? ಉಳುಮೆ ಮಾಡಿ ವಿವಿಧ ಬೆಳೆಗಳನ್ನ ಬೆಳೆಯುವುದನ್ನ, ವಿವಿಧ ಬೆಳೆಗಳನ್ನ ಬೆಳೆಯುವುದನ್ನ ಏನಂತ ಕರಿತೀವಿ ನಾವು? ಕೃಷಿ ಅಥವಾ ವ್ಯವಸಾಯ ಅಂತ ಕರಿತೀವಿ. ನೆನಪಲ್ಲಿ ಕೊಡ್ರಿ, ಬಹಳ ಈಸಿಯಾಗಿ ಕೃಷಿ ಅಥವಾ ವ್ಯವಸಾಯ ಅಂತ ಕರಿತೀವಿ. ಹಾಗಾದ್ರೆ ಈ ಕೃಷಿ ಇಷ್ಟೆಲ್ಲ ಹೇಳಿದ್ವಿ. ಹಾಗಾದ್ರೆ ಇದರಿಂದ ನಮ್ಗೆ ಏನೇನು ಅನುಕೂಲಗಳಾಗ್ತವೆ? ಏನ್ ಗೊತ್ತಿದ್ದಾರೆ ನಮ್ಗೆ ಇದರಿಂದ ಏನೇನು ಅನುಕೂಲ ಆಗ್ತಾವಪ್ಪ? ಹಾಗೆ ಕೃಷಿ ಮಾಡಿದ್ರೆ ಏನೇನು ನಾವು ಹಂಗೆ ಸುಮ್ಮನೆ ಮಾಡ್ತೀವ? ಈಗ ನೀವು ಶಾಲೆ ಬಂದಿರಿ, ಯಾಕೆ ಬಂದಿರಿ? ದಾನಾರ್ಜನೆ ಮಾಡಿ ನಾವು ಸಕ್ಕರೆ ನೌಕರಿ ಸಿಗ್ಬೋದು, ಅಥವಾ ನನಗೆ SLCಗೆ DL ಮಾಡ್ಸಕ್ಕೆ ನನಗೆ SLC ಬೇಕು. ಈಗ ಏನೇನೋ ಉದ್ದೇಶ ಬಿಟ್ಟು ನಾನು ವ್ಯಾಪಾರ ಮಾಡೋಕ್ಕೂ ಹಾಗಾಗಿ ಸ್ವಲ್ಪ ಕಲಿಬೇಕು ಅಂತ ಬಂದಿದ್ದೀನಿ. ಜ್ಞಾನಾರ್ಜನೆಗಾಗಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದೀನಿ. ಹಾಗಾದ್ರೆ ಕೃಷಿ ಮಾಡಿದ್ರೆ ನಮ್ಗೆ ಏನೇನು ಅನುಕೂಲ ಇದೆ? ಒಬ್ಬೊಬ್ಬರೇ ಒಂದೊಂದು ಯಾರ್ಯಾರು ಗೊತ್ತಿದ್ದಾರೆ ತಪ್ಪ ಸರಿಯೇ ನಥಿಂಗ್ ಪಟಪಟೆ ಹೇಳಬೇಕು. ಹೋಗಿ ಒಂದೇ ಹೇಳಬೇಕು. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಸ್ಥಾನ ಪಡೆಯುತ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವೆರಿ ಗುಡ್. ಅವನು ಹೇಳಿದ ಹಾಗೆ ಒಂದನೇ ಪಾಯಿಂಟ್ ಬರ್ಕೊಡ್ತೀನಿ ಮಹತ್ವದಲ್ಲಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎರಡನೇ ಕ್ರಿಯೆ ಯಾರು ಹೇಳ್ಬೋದು? ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎರಡನೇ ಹೆಚ್ಚಿನ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುತ್ತದೆ. ಬಹಳ ಇದೆ. ಜನರಿಗೆ ಆಹಾರವನ್ನ ಒದಗಿಸುತ್ತದೆ. ನಾವೆಲ್ಲ ಊಟ ಮಾಡ್ತೀವಲ್ವಾ? ಆ ಊಟ ಮಾಡೋದು ಎಲ್ಲದೂ ಕೂಡ ಈ ಕೃಷಿಯಿಂದ, ಎಲ್ಲ ಮಾಡೋದು ಕೂಡ ಈ ಕೃಷಿಯಿಂದ. ಹಾಗಾಗಿ ನಾವು ನೋಡ್ತೀವಿ ಜನರಿಗೆ ಆಹಾರವನ್ನ ಒದಗಿಸುತ್ತದೆ. ಮತ್ತೆ ಮೂರನೇ ಒಂದಾಯ್ತು, ಎರಡಾಯ್ತು, ಮತ್ತೇನು ಅನುಕೂಲ ಆಗುತ್ತೆ ನಮ್ಮ ಕೃಷಿಯಿಂದ? ಬಹಳ ಈಸಿ ಇದೆ. ದನಕರುಗಳನ್ನು ಮೇಯಿಸಲು
ಯಾಕಂದ್ರೆ ಪ್ರಾಣಿಗಳಿಗೆ ವೆರಿ ಗುಡ್, ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ. ವೆರಿ ಗುಡ್. ನೋಡಿ ನಿಮ್ಮ ಹತ್ರ ಉತ್ತರ ಇದೆ, ಎಲ್ಲ ಸೇರಿಸಿ ಒಂದಾಗುತ್ತೆ. ಪ್ರಾಣಿಗಳಿಗೆ ಮೇವನ್ನ, ಜನರಿಗೆ ಆಹಾರವನ್ನ. ಓಕೆ, ಮತ್ತೆ ಅನುಕೂಲ ಇದೆ ಕೃಷಿಯಿಂದ. ಬೆಳೆಗಳನ್ನು ಮಾಡಿ ಹಣವನ್ನು ಪಡೆಯುವುದು. ಅಂದ್ರೆ ಜನರ ಆದಾಯವನ್ನ ಹೆಚ್ಚಿಸುತ್ತಂತ ನೀವು ಹೇಳೋದು. ಓಕೆ, ಹಾಗಾಗಿ ನೋಡ್ಕೊಂಡ್ರೆ ದೇಶದ ಆದಾಯವನ್ನ ಹೆಚ್ಚಿಸುತ್ತದೆ. ಮತ್ತೆ ದೇಶದ ಆದಾಯ ಅವ್ರು ಹೇಳಿದಂಗೆ ತಲಾದಾಯ ಹೆಚ್ಚಿಸಿ ಜನರ ತಲಾದಾಯ ಹೆಚ್ಚಿಸಿ ಅವರ ಜೀವನ ಮಟ್ಟ ಸುಧಾರಣೆ ಆಗ್ತದೆ, ಸುಧಾರಣೆಗೆ ಅನುಕೂಲ. ಓಕೆ, ಮತ್ತೆ ಹೇಳ್ತೀನಿ ಎಷ್ಟಾದ್ರೂ ಈಗ 1 2 3 4 5 ಪಾಯಿಂಟ್ಸ್ ಆದ್ರು. ಮತ್ತೆ ಹೇಳ್ತೀನಿ, ಮತ್ತೆ ಅನುಕೂಲ ಹೇಳಪ್ಪ. ಉದ್ಯೋಗ ಅವಕಾಶಗಳನ್ನ ನೀಡುತ್ತೆ. ನೋಡಿ, ಇದು ಒಂದು ಪ್ರಮುಖವಾದ ಪಾಯಿಂಟ್. ಉದ್ಯೋಗ ಅವಕಾಶಗಳನ್ನ ಒದಗಿಸುತ್ತದೆ. ಮತ್ತೆ ಕೈಗಾರಿಕೆಗಳಿಗೆ ವೆರಿ ಗುಡ್, ಚಪ್ಪಾಳೆ ಹೊಡೀರಿ. ಕೈಗಾರಿಕೆಗಳಿಗೆ ಏನನ್ನ ಕೊಡುತ್ತೆ? ಕಚ್ಚಾ ವಸ್ತುಗಳನ್ನ ಒದಗಿಸುತ್ತದೆ. ಯಾವ್ಯಾವ ಕಚ್ಚಾ ವಸ್ತು ಒದಗಿಸುತ್ತಪ್ಪ? ಉದಾಹರಣೆ ಒಂದಾರ ಯಾವ ಕೈಗಾರಿಕೆ ಕಚ್ಚಾ ವಸ್ತು? ವೆರಿ ಗುಡ್, ಕಬ್ಬು, ಸಕ್ಕರೆ. ವೆರಿ ಗುಡ್. ಮತ್ತೆ ಹಾಗೆ ಹತ್ತಿ ಬೆಳೆಗೆ ಬೆಳೆದಿರಲ್ಲ, ಹಾಗೆ ಸೆಣಬು. ಈ ರೀತಿಯಾಗಿ ಹಲವಾರು ಕೈಗಾರಿಕೆಗಳಿಗೆ ಇದು ಅನುಕೂಲಕರ ಮಾಡಿಕೊಟ್ಟಿದೆ. ಯಾವುದು? ಈ ಕೈಗಾರಿಕೆಗಳು. ಇದ್ರ ಜೊತೆಗೆ ಮತ್ತೆ ಅನುಕೂಲಗಳು. ಲಾಸ್ಟ್ ನಾನು ಹೇಳ್ಬಿಡ್ತೀನಿ, ಬೇಜಾರಾಗೋದು. ತೃತೀಯ ರಂಗದ ಸಾರಿಗೆ ಸಂಪರ್ಕದ ತೃತೀಯ ರಂಗದ ಅಭಿವೃದ್ಧಿಗೆ ಪೂರಕವಾಗಿದೆ. ಎಲ್ಲ ಬೆಳೆಗಳನ್ನ ಒಯ್ಯಬೇಕಲ್ಲ, ರಸ್ತೆಗಳು ಬೇಕಲ್ಲ, ಹಾಗಾಗಿ ಸಾರಿಗೆ ಸಂಪರ್ಕಕ್ಕೆ ಪೂರಕವಾಗಿದೆ. ನೋಡಿ, 3 ಮಾರ್ಕ್ಸ್ ಪ್ರಶ್ನೆ ಕೇಳ್ತಾನೆ. ಅದು 4 ಮಾರ್ಕ್ಸ್ ಕೃಷಿ ಅಂದ್ರೆ ಕೃಷಿಯ ಮಹತ್ವವನ್ನು ತಿಳಿಸಿ 4 ಮಾರ್ಕ್ಸ್ ಕೇಳ್ಬೋದು. 3 ಮಾರ್ಕ್ಸ್ ಕೇಳಿದಾಗ ಆರಾಮ ನೀವು ಕೃಷಿಯ ಮಹತ್ವವನ್ನು ತಿಳಿಸಿ, ಕೃಷಿಯ ಪ್ರಯೋಜನ, ಕೃಷಿಯ ಅನುಕೂಲಗಳು ಎಲ್ಲ ಕೇಳಿವೆ. ಮತ್ತೊಂದ್ಸಲ ಹೇಳ್ಬಿಡ್ತೀನಿ, ಭೂಮಿಯನ್ನು ಉಳುಮೆ ಮಾಡಿ ವಿವಿಧ ಬೆಳೆಗಳನ್ನು ಬೆಳೆಯುವುದೇ ಕೃಷಿ ಅಥವಾ ವ್ಯವಸಾಯ ಅಂತ ಕರಿತೀವಿ. ಅದರ ಮಹತ್ವ ನೋಡಿದಾಗ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜನರಿಗೆ ಆಹಾರವನ್ನು ಒದಗಿಸುತ್ತದೆ, ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ, ದೇಶದ ಆದಾಯವನ್ನು ಹೆಚ್ಚಿಸುತ್ತದೆ, ಜನರ ತಲಾದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ, ಉದ್ಯೋಗಾವಕಾಶಗಳನ್ನ ನೀಡುತ್ತದೆ, ನಿರುದ್ಯೋಗವನ್ನು ನಿವಾರಣೆ ಮಾಡತಕ್ಕಂಥ ಒಂದು ತಪ್ಪೇನಿಲ್ಲ. ಕೈಗಾರಿಕೆಗೆ ಕಚ್ಚಾ ವಸ್ತುಗಳನ್ನು ಉದಾಹರಣೆ ಸಕ್ಕರೆ ಮತ್ತು ಇವೆಲ್ಲ ಹತ್ತಿ ಮತ್ತು ಸೆಣಬುಗಳನ್ನು ಬೆಳೆದು ಕೈಗಾರಿಕೆ ಸ್ಥಾಪನೆಗೆ ಪರೋಕ್ಷವಾಗಿ ನಾವು ಅನುಕೂಲ ಮಾಡಿಕೊಡ್ತೀವಿ. ತೃತೀಯ ರಂಗ ಅಂದ್ರೆ ಸಾರಿಗೆ ಸಂಪರ್ಕ. ಪ್ರಾಥಮಿಕ ವಲಯ ಕೃಷಿ ಅಂದ್ರೆ, ಎಣ್ಣೆ ವಲಯ ಕೈಗಾರಿಕಾ ವಲಯ, ತೃತೀಯ ವಲಯ ಅಂದ್ರೆ ಸಾರಿಗೆ ಸಂಪರ್ಕಕ್ಕೆ ಅಭಿವೃದ್ಧಿ. ಬೆಳೆದ ಬೆಳೆಗಳನ್ನ ಬೆಳೆಯಲಿಕ್ಕೆ ರೈಲು ಮತ್ತೆ ಹಡಗು ಮತ್ತೆ ರಸ್ತೆಗಳು ಬೇಕು. ಆ ರಿಪೇರಿ ಆಗ್ಲಿಕ್ಕೆ ಅಥವಾ ಅದು ತಯಾರಾಗ್ಲಿಕ್ಕೆ ಅಥವಾ ಅಭಿವೃದ್ಧಿ ಆಗ್ಲಿಕ್ಕೆ ಪೂರಕವಾಗಿದೆ. ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಈ ಸಾರಿಗೆ ಅಂದರೆ ಈ ಒಂದು ಕೃಷಿಯ ಮಾತುಕತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಇದರಲ್ಲಿ ಈ ಭೂಮಿ ಅಂದ್ರೆ ಭೂ ಬಳಕೆ ಇವೆಲ್ಲ ಅಂಶಗಳನ್ನ ನಾವೀಗ ಈ ಅಂಶಗಳನ್ನ ನೋಡಿದ್ದೀವಿ. ಹಾಗಾಗಿ ಆ ಭೂ ಬಳಕೆ ಪ್ರಕಾರಗಳು, ಆ ಭೂ ಬಳಕೆ ಅರ್ಥ, ಅದರ ಜೊತೆಗೆ ಕೃಷಿಯ ಮಹತ್ವವನ್ನ ನಾವು ಈ ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ. ಬಹಳ ಪ್ರಮುಖವಾಗಿ ಈಗ ನಾವು ಈ ಅಂಶಗಳ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಒಂದು ಚಟುವಟಿಕೆ ಮೂಲಕ ಈ ಅಂಶಗಳನ್ನ ಒಂದು ಅಭಿನಯದ ಮೂಲಕ, ಯಾವ ಮೂಲಕ? ಅಭಿನಯದ ಮೂಲಕ ಈ ಒಂದು ಚಟುವಟಿಕೆಯನ್ನ ನಾವು ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಮತ್ತೊಂದು 2 ಚಿತ್ರಗಳನ್ನ ಇಲ್ಲಿ ಆ ನಕಾಶೆಯಲ್ಲಿ ನೋಡುವಂತ ಕೆಲಸವನ್ನ ಮಾಡೋಣ. ನೋಡಿ, ಈ ಚಿತ್ರ ಇದೆಯಲ್ಲ, ಇದು ದೊಡ್ಡದಾಗಿರುವಂತ ಚಿತ್ರ. ಸಾಗುವಳಿ, ಎಲ್ಲ ಕಡೆಗೆ ಸಾಗುವಳಿ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಲ್ಲೇ ಅರಣ್ಯ ಇರೋದನ್ನ ನೋಡ್ತಾ ಇದ್ದೀವಿ, ಅಲ್ಲಲ್ಲೇ ಕಟ್ಟಡ ಇರೋದನ್ನ ನೋಡ್ತಾ ಇದ್ದೀವಿ. ನೋಡಿ, ಇದೆಲ್ಲ ಸುತ್ತ ಗುಡ್ಡ ಬೆಟ್ಟಗಳು ಅರಣ್ಯ ಕಾಣ್ತಾ ಇದ್ದೀವಿ. ಅಲ್ಲಲ್ಲೇ ರಸ್ತೆಗಳು ಇರೋದನ್ನ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ರಸ್ತೆಗಳಿವೆ. ನೋಡಿ, ಇಲ್ಲಿ ಯಾಕೆ ಹುಲ್ಲುಗಾವಲೆ ಬೆಳೆದಿದೆ, ನೋಡಿ ಇಲ್ಲೆಲ್ಲ ಹುಲ್ಲುಗಾವಲೆ ಬೆಳೆದಿದೆ, ಬೆಳೆಗಳನ್ನ ಬೆಳೀತಾ ಇದೆ. ನೋಡಿ, ಇಲ್ಲಿ ಮರಗಳ ಅರಣ್ಯ ಇದೆ, ಅಲ್ಲಿದೆ ಗುಡ್ಡ ಬೆಟ್ಟಗಳ ಅರಣ್ಯ. ಮತ್ತೆ ಹಾಗೆ ನೋಡಿ, ಇಲ್ಲಿ ಕಟ್ಟಡಗಳ ನಿರ್ಮಾಣ ನೋಡ್ತಾ ಇದ್ದೀವಿ ಅಲ್ಲಲ್ಲೇ. ಇವೆಲ್ಲ ಇದರಲ್ಲಿ ಆ ಒಂದು ಭೂ ಬಳಕೆ ಪ್ರಕಾರಗಳನ್ನ ನಾವು ನೋಡ್ತಾ
ನೋಡ್ತಾ ಇದ್ದೀವಿ. ಹಾಗೆ ಈ ನಕಾಶೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಯಾವ ರೀತಿಯ ಗ್ಲ್ಯಾಂಡ್ಗಳು ಯಾವ ರೀತಿಯಾಗಿ ಅದರ ಚಿತ್ರವನ್ನು ಕಲಾಗಳನ್ನು ಕೊಟ್ಟು ಭಾರತದಲ್ಲಿ ಯಾವ್ಯಾವ ರೀತಿಯ ಭೂಮಿ ಅದರ ಪ್ರಕಾರಗಳ ಬಳಕೆಯನ್ನ ಮಾಡ್ಕೊಳ್ತಿದೀವಿ ಅಂತ ಈ ನಕಾಶೆಯಲ್ಲಿ ಕೂಡ ನಾವು ಅದನ್ನ ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಿದಾಗ ವೀಕ್ಷಣೆ ಮಾಡಿದಾಗ ಯಾವ ರಾಜ್ಯದಲ್ಲಿ ಯಾವ ಬೆಳೆಗಳನ್ನ ನಾವು ಆ ರೀತಿಯಾಗಿ ಭೂ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಕೂಡ ಈ ನಕಾಶೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲ ಅಂಶಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಭೂ ಬಳಕೆ ಪ್ರಕಾರಗಳನ್ನು ಏನಿದೆ ಆ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾವ ರೀತಿಯ ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ, ವ್ಯವಸಾಯದ ಮಹತ್ವ, ವ್ಯವಸಾಯ ಅಂದ್ರೆ ಏನು ಅನ್ನೋದನ್ನ ಅಂಶಗಳನ್ನು ಕೂಡ ಇಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಈ ರೀತಿಯಾದಂತಹ ಒಂದು ಗಣಕಯಂತ್ರವನ್ನು ಬಳಕೆ ಮಾಡಿಕೊಂಡು ಕೂಡ ಯಾವ ರೀತಿಯಾಗಿ ಬೋಧನೆಯನ್ನ ಮಾಡಬಹುದು, ಕಪ್ಪೊಲೆಗೆಯನ್ನು ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ನಿಮಗೆ ಈ ಅಭಿನಯಕ್ಕಾಗಿ ಬಿಟ್ಟುಕೊಡ್ತಾ ಇದ್ದೀನಿ. ಹಾಗಾಗಿ ಅಭಿನಯಕ್ಕಾಗಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ, ನಿರೂಪಣೆ ಮಾಡುವಂತ ವಿದ್ಯಾರ್ಥಿಗೆ ನಾನು ಇಲ್ಲಿಗೆ ಬರಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿ ನೇರವಾಗಿ ಈಗ ನಾವು ಅಭಿನಯನ ಮಾಡೋಣ. ಹಾಗಾಗಿ ವಿದ್ಯಾರ್ಥಿಗಳಿಂದ ಈಗ ಅಭಿನಯ. ಮೊದಲನೆಯದಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಶ್ರೀ ಕರಡಬಾಳು ಗುರು ಪರಂಪರೆಯನ್ನು ನನ್ನ ಹೃನ್ಮನದಲ್ಲಿ ಸ್ಮರಿಸುತ್ತಾ, ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಈ ದಿನ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಭಾರತದ ಭೂಬಳಕೆ ಹಾಗೂ ಕೃಷಿಯ ವಿಷಯದ ಮೇರೆಗೆ ನಾವೆಲ್ಲರೂ ಅಭಿನಯದ ಮೂಲಕ ಅದನ್ನು ಅರ್ಥೈಸಲು ಪ್ರಯತ್ನಿಸುತ್ತಿದ್ದೇವೆ. ಮೊದಲನೆಯದಾಗಿ ಈ ಒಂದು ಅಭಿನಯಕ್ಕೆ ಮಾರ್ಗದರ್ಶಕರಾದ ಷಣ್ಮುಖಪ್ಪ ಸರ್ ಅವರಿಗೆ ನಮಗೆ ಅಭಿನಯವನ್ನು ಹೇಗೆ ಮಾಡಿಕೊಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿನೇ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ರೇಷ್ಮಾ ಭಾನು ಇವರಿಂದ ಭೂ ಬಳಕೆ ಮತ್ತು ಅದರ ಅರ್ಥವನ್ನು ಅಭಿನಯದ ಮೂಲಕ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ರೇಷ್ಮಾ ಭಾನು ಎಂ. ನಾನು ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಭೂಮಿ. ನನ್ನನ್ನು ಜನರು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಒಬ್ಬರು ನನಗೆ ಪೃಥ್ವಿ ಅಂದರೆ, ಇನ್ನೊಬ್ಬರು ನನಗೆ ಕೊಡವಿ ಅಂತಾರೆ. ಒಬ್ಬರು ನನಗೆ ಭೂಮಿ ಅಂದರೆ, ಇನ್ನೊಬ್ಬರು ನನಗೆ ಧರೆ ಅಂತಾರೆ. ಹಾಗೆ ಜನರು ನನ್ನನ್ನು ಗುರುತಿಸುವುದಕ್ಕಾಗಿ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಹಾಗೂ ನನ್ನನ್ನು ಭೂಮಿ, ನನ್ನನ್ನು ನೀಲಿ ಗ್ರಹ ಅಂತ ಸಹ ಕರೀತಾರೆ. ಹಂಗಂದ್ರೆ ಮೊದಲನೇದಾಗಿ ಭೂ ಬಳಕೆ ಅಂತ ಅಂದ್ರೆ ಏನಂದ್ರೆ, ಭೂ ಬಳಕೆ ಅಂದ್ರೆ ಭೂಮಿಯನ್ನು ನಾವು ಅನೇಕ ಉದ್ದೇಶಗಳಿಗಾಗಿ ನಾವು ಬಳಸಿಕೊಳ್ಳುತ್ತೇವೆ. ಅದನ್ನೇ ನಾವು ಭೂ ಬಳಕೆ ಅಂತ ಕರೀತೇವೆ. ಉದಾಹರಣೆ ಹೇಳ್ಬೇಕಂದ್ರೆ, ಭೂಮಿಯನ್ನು ನಾವು ಯಾವುದಕ್ಕೆಲ್ಲ ಬಳಸ್ಕೊಳ್ತೀವಿ? ಭೂಮಿಯನ್ನು ನಾವು ಕೃಷಿ ಮಾಡೋದಕ್ಕೆ ಬಳಸ್ಕೊಳ್ತೀವಿ, ಮತ್ತು ಹುಲ್ಲುಗಾವಲಿಗೆ ಬಳಸ್ಕೊಳ್ತೀವಿ, ಮತ್ತು ದನ ಕರುಗಳನ್ನು ಮೇಯಿಸೋದಕ್ಕೆ ಬೇಕಂತ ಸಹ ಬಳಸ್ಕೊಳ್ತೀವಿ, ಮತ್ತು ಕಟ್ಟಡಗಳನ್ನು ನಿರ್ಮಾಣಕ್ಕಾಗಿ ನಾವು ಬಳಸ್ಕೊಳ್ತೀವಿ. ಇಷ್ಟು ಹೇಳ್ತಾ ನನ್ನ ಭೂ ಬಳಕೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಭೂಮಿ ಮತ್ತು ಭೂ ಬಳಕೆಯ ಅರ್ಥವನ್ನು ಅಭಿನಯದ ಮೂಲಕ ಅದ್ಭುತವಾಗಿ ನಮ್ಮೆಲ್ಲರಿಗೂ ತಿಳಿಸಿದಂತಹ ರೇಷ್ಮಾ ಭಾನು ಇವರಿಗೆ ಧನ್ಯವಾದಗಳು. ಈಗ ನಿವ್ವಳ ಸಾಗುವಳಿ ಕ್ಷೇತ್ರದ ಬಗ್ಗೆ ಶಿವಕುಮಾರ್ ಅವರು ಅಭಿನಯದ ಮೂಲಕ ನಮಗೆಲ್ಲರಿಗೂ ತಿಳಿಸಿಕೊಡ್ಬೇಕು ಅಂತ ಕೇಳ್ಬೋದು. ನನ್ನ ಹೆಸರು ಶಿವಕುಮಾರ್ CS. ನಾನು 10ನೇ ತರಗತಿಯನ್ನು ಓದುತ್ತಿದ್ದೇನೆ, ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು. ನಾನು ಯಾರು? ನಾನು ಭಾರತದ ಭೂಬಳಕೆ ಪ್ರಕಾರಗಳಲ್ಲಿ ಬರುವ ಮೊದಲನೇ ಸ್ಥಾನ. ನಾನೇ ನಿವ್ವಳ ಸಾಗುವಳಿ ಕ್ಷೇತ್ರ. ನಾನು ಭಾರತದ ಭೂಬಳಕೆ ವಿಧಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುತ್ತಿದ್ದೇನೆ. ನಾನು ಪ್ರಮುಖವಾಗಿದ್ದೇನೆ. ನಾನೇ ಎಂದರೆ ನಾನು ಅಮೆರಿಕವನ್ನು ಬಿಟ್ಟರೆ ನೆಕ್ಸ್ಟ್ 2ನೇ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ಭಾರತದ ನಿವ್ವಳ ಸಾಗುವಳಿ ಕ್ಷೇತ್ರ ಅಂದರೆ ನಾನು ಹೆಚ್ಚು ಮಾನವ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುತ್ತಿದ್ದೇನೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗಳಿಗೆ ಪ್ರೋತ್ಸಾಹಿಸುತ್ತಿದ್ದೇನೆ. ನಾನೇ ನಿವ್ವಳ ಸಾಗುವಳಿ ಕ್ಷೇತ್ರ. ನಾನೇ ರಾಜ. ನಿವ್ವಳ ಸಾಗುವಳಿ ಕ್ಷೇತ್ರ ಎಂದರೆ ಕೈಗಾರಿಕಾ ಪ್ರದೇಶಗಳನ್ನು ಕಾರ್ಖಾನೆಗಳನ್ನು ನಿರ್ಮಿಸಿ ಕಚ್ಚಾ ವಸ್ತುಗಳನ್ನು ಕೊಡುತ್ತಿದ್ದೇನೆ. ನಾನೇ ನಿವ್ವಳ ಸಾಗುವಳಿ ಕ್ಷೇತ್ರ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಭೂ ಬಳಕೆಯ ಪ್ರಕಾರಗಳಲ್ಲಿ ಮೊದಲನೆಯ ಪ್ರಕಾರವಾದ ನಿವ್ವಳ ಸಾಗುವಳಿ ಕ್ಷೇತ್ರದ ಬಗ್ಗೆ ಅಭಿನಯದ ಮೂಲಕ ನಮ್ಮೆಲ್ಲರಿಗೂ ವಿವರಿಸಿದ್ದ ಶಿವಕುಮಾರ್ ಅವರಿಗೆ ಧನ್ಯವಾದಗಳು.
ಭೂಮಿಯ ಬಗ್ಗೆ ತಿಳಿಸಿಕೊಡಬೇಕೆಂದು ಮಹಾಲಕ್ಷ್ಮಿ ಅವರಿಗೆ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು, ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಮಹಾಲಕ್ಷ್ಮಿ. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಅರಣ್ಯ ಭೂಮಿ. ಅರಣ್ಯದಲ್ಲಿ ನಮ್ಮ ಪ್ರದೇಶದಲ್ಲಿ ಇವಾಗ ಅರಣ್ಯವಿರುವ ಪ್ರದೇಶ ಎಷ್ಟಂದರೆ 20% ಇದೆ. ಮೊದಲಿಗೆ 16% ಇತ್ತು, ಇವಾಗ 20% ಅಷ್ಟು ಆಗಿದೆ. ನಾವು ಅರಣ್ಯಗಳನ್ನು ಹೆಚ್ಚು ಬೆಳೆಸಬೇಕು. ಅದರಿಂದ ನಮಗೆ ಗಾಳಿ, ನೀರು ಹೆಚ್ಚು ಉಪಯೋಗವಾಗುತ್ತದೆ. ನಾವು ಅರಣ್ಯಗಳನ್ನು ಬೆಳೆಸುವುದರಿಂದ ಹೆಚ್ಚಿನ ಅವಕಾಶವಾಗುತ್ತದೆ ಎಂದು ಹೇಳುತ್ತಾ ನನ್ನ ಮಾತು. ಅರಣ್ಯ ಭೂಮಿಯ ಬಗ್ಗೆ ತಿಳಿಸಿಕೊಟ್ಟಂತಹ ಮಹಾಲಕ್ಷ್ಮಿ ಇವರಿಗೆ ಧನ್ಯವಾದಗಳು. ಈಗ ವ್ಯವಸಾಯೇತರ ಭೂ ಬಳಕೆಯ ಬಗ್ಗೆ ಅಭಿನಯದ ಮೂಲಕ ತಿಳಿಸಿಕೊಡ್ಬೇಕು ಎಂದು ಮನೋಜ್ ಅವರು ಕೇಳಿಕೊಡ್ತಾರೆ. ನನ್ನ ಹೆಸರು ಮನೋಜ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೆತ್ತೂರು. ಈಗ ನನಗೆ ಬಂದಿರೋ ವಿಷಯ ವ್ಯವಸಾಯೇತರ ಭೂ ಬಳಕೆ. ವ್ಯವಸಾಯೇತರ ಭೂ ಬಳಕೆ ಇದು ನನಗೆ ದೇಶದಲ್ಲೇ 3ನೇ ಸ್ಥಾನವನ್ನು ಒದಗಿಸಿದೆ. ಈ ಭೂಮಿ ಹೆಚ್ಚು ಅರಣ್ಯ ಕ್ಷೇತ್ರದಲ್ಲಿ ಹೆಚ್ಚು ವಿಸ್ತಾರವನ್ನು ಹೊಂದಿದೆ. ಈ ಭೂಮಿಯಲ್ಲಿ ಜನರು ಈ ಭೂಮಿಯನ್ನು ಹೆಚ್ಚು ಉಪಯೋಗಿಸುತ್ತಾರೆ. ಈ ಭೂಮಿಯನ್ನು ಕಟ್ಟಡ ನಿರ್ಮಾಣಕ್ಕೆ, ರೈಲ್ವೆ ನಿರ್ಮಾಣಕ್ಕೆ, ರಸ್ತೆಗಳನ್ನು ನಿರ್ಮಾಣಕ್ಕೆ ಮತ್ತು ಮುಂತಾದವುಗಳನ್ನು ನಿರ್ಮಿಸಲಿಕ್ಕೆ ಬಳಸಿಕೊಳ್ಳುತ್ತಾರೆ. ಈ ಭೂಮಿ ಹೆಚ್ಚು ಅರಣ್ಯ ಭೂಮಿ ಬಿಟ್ಟರೆ ಇನ್ನುಳಿದ ಎಲ್ಲ ಪಾಲ ನನ್ನ ಭೂಮಿ ಅಂತ ಆಗಿದೆ. ಇಷ್ಟೇ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಮನೋಜ್ ಜಿ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪೂಜಾ ಟೇಯರ್ ಅವರಿಂದ. ಪೂಜಾ ಟೇಯರ್ ಅವರು ಬುಳು ಭೂಮಿ ಬಗ್ಗೆ ತಿಳಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾನು ಬೀಳುಭೂಮಿ. ನನ್ನನ್ನು ಇಂದಿನ ಜನರೆಲ್ಲ ಯಾತಕ್ಕೂ ಬಾರದ ಭೂಮಿ ಎಂದು ನನ್ನನ್ನು ಎದಕ್ಕೂ ನೀವು ಉಪಯೋಗಿಸ್ತಿದ್ದಿಲ್ಲ. ಆದರೆ ನೀವೆಲ್ಲ ಮನುಷ್ಯರು ಬಹಳ ಮೇಧಾವಿಗಳೆಲ್ಲ ತಂತ್ರಜ್ಞಾನದ ಮೂಲಕ ನನ್ನನ್ನು ಏನಾದರೂ ಒಂದು ಸಂಶೋಧನೆ ಮಾಡಿ ನನ್ನಿಂದಲೂ ಏನಾದರೂ ಒಂದು ಲಾಭ ಪಡಿಬೇಕು ಅಂತಂದು ನನ್ನಲ್ಲೂ ಸಹ ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳಿಬೋದು ಅಂತಂದು ಸಂಶೋಧನೆ ಮಾಡಿ ಈ ದಿನ ನನ್ನನ್ನು ವ್ಯವಸಾಯಕ್ಕೂ ಸಹ ಬಳಸ್ಕೊಳ್ತಾ ಇದ್ದೀರಿ. ಮೊದಲು ನನ್ನನ್ನು ಯಾವುದಕ್ಕೂ ಬಾರದ ಭೂಮಿ ಎಂದು ಕೇವಲ ಅಂದಿನ ಕಾಲದ ಜನರು ಒಕ್ಕಲು ಮಾಡಲು ಆಮೇಲೆ ಕಣದ ರೀತಿಯಲ್ಲಿ ಬಳಸ್ಕೊಳ್ತಿದ್ರು. ಆದರೆ ನೀವೆಲ್ಲ ಮನುಷ್ಯರೆಲ್ಲ ಮೇಧಾವಿಗಳಾಗಿರೋದ್ರಿಂದ ಎಲ್ಲದನ್ನು ಅಸಾಧ್ಯವನ್ನೆಲ್ಲ ಸಾಧ್ಯವನ್ನಾಗಿಸಲು ಅದೇ ರೀತಿ ನನ್ನನ್ನು ಬೀಳು ಭೂಮಿ ಎಂದು ಕರೀತಿದ್ರು. ಆದರೆ ನೀವು ಬೀಳು ಭೂಮಿ ಅಂತ ಕರೆಯ ಭೂಮಿಯನ್ನು ಬಿಟ್ಟು ಅದರಲ್ಲೂ ಸಹ ವ್ಯವಸಾಯ ಮಾಡ್ಬೋದು ಅಂತ ನನ್ನಲ್ಲಿ ಸಂಶೋಧನೆ ಮಾಡಿ ನೀವೆಲ್ಲರೂ ನನ್ನ ಬೀಳು ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದೀರಿ. ನನಗೆ ಇರುವ ಬೀಳು ಭೂಮಿ ಎಂಬ ಹೆಸರಿನಿಂದ ನನ್ನ ಪದಚ್ಯುತಿಗೊಳಿಸಿ ನಾನು ಸಹ ನನ್ನಲ್ಲೂ ಸಹ ವ್ಯವಸಾಯ ಮಾಡ್ಬೋದು ಎಂದು ಸಂಶೋಧನೆ ಮಾಡಿ ನೀವೆಲ್ಲರೂ ವ್ಯವಸಾಯ ಮಾಡುತ್ತಿರುವುದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಭೂಬಳಕೆಯ ಪ್ರಕಾರಗಳಲ್ಲಿ ಒಂದಾದ ಹುಲ್ಲುಗಾವಲಿನ ಬಗ್ಗೆ ಈಗ ಚಂದು ಅವರು ತಿಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಚಂದ್ರವಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಹುಲ್ಲುಗಾವಲು.
ದನ ಕರುಗಳಿಗೆ ಮತ್ತು ಪ್ರಾಣಿಗಳಿಗೆ ನಾನು ಸಹಾಯವಾಗಿದ್ದೇನೆ. ವ್ಯವಸಾಯೇತರ ಭೂಮಿ ಹೆಚ್ಚಾದಂತೆ ನಾನು ಹುಲ್ಲು ಕಾವಲು ಪ್ರದೇಶ ಕಡಿಮೆಯಾಗುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿದ್ದೇನೆ. ಅಲ್ಲಿ ನಾನು ರಾಜ. ಅತ್ಯಂತ ಕಡಿಮೆ ವಿಸ್ತಾರವಾಗಿರೋದು ಹರಿಯಾಣ ಮತ್ತು ಪಂಜಾಬಿನಲ್ಲಿ. ಇಷ್ಟು ಹೇಳ್ಕೊಂಡು ಹುಲ್ಲುಗಾವಲಿನ ಬಗ್ಗೆ ತಿಳಿಸಿಕೊಟ್ಟಂತಹ ಚಂದು ಅವರಿಗೆ ಧನ್ಯವಾದಗಳು. ಮತ್ತೊಂದು ಪ್ರಕಾರವಾದ ಭೂಬಳಕೆಯಲ್ಲಿ ಮತ್ತೊಂದು ಪ್ರಕಾರವಾದ ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿಯ ಬಗ್ಗೆ ತಿಳಿಸಿಕೊಡಬೇಕೆಂದು ಚಂದನ GS ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಳಕೆಯಾಗದ ಯೋಗ್ಯ ಭೂಮಿ. ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಈ ಭೂಮಿಯನ್ನು ವ್ಯವಸಾಯಕ್ಕೆ ಅನುಕೂಲವಾಗಿತ್ತು. ಆ ಭೂಮಿ ಹೆಚ್ಚು ಫಲವತ್ತತೆಯನ್ನು ಕೊಡುತ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಆ ಫಲವತ್ತತೆಯ ಭೂಮಿಯನ್ನು ಕಟ್ಟಡಗಳಿಗೆ ಮುಂತಾದವುಗಳಿಂದ ಆ ಭೂಮಿಯನ್ನು ಬಳಕೆ ಮಾಡುತ್ತಿಲ್ಲ. ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿಯ ಬಗ್ಗೆ ತಿಳಿಸಿಕೊಟ್ಟಂತಹ ಚಂದನ ಇವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ವಿದ್ಯಾರ್ಥಿಗಳಾದ ನಾವೆಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದೇವೆ ಅಂದ್ಕೊಂಡು ಈ ಒಂದು ಚಟುವಟಿಕೆಗೆ ಮುಕ್ತಾಯವನ್ನು ನಾನು ತಿಳಿಸುತ್ತೇನೆ. ಇಲ್ಲಿಯವರೆಗೆ ಅಭಿನಯದ ಮೂಲಕ ಭೂಬಳಕೆ ಅಂತ ಭೂಬಳಕೆ ಪ್ರಕಾರಗಳನ್ನ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಕೊನೆಯದಾಗಿ ನಾವು ಈ ಒಂದು ಅಂಶವನ್ನು ಒಂದು ನಿಮಿಷದಲ್ಲಿ ಮನನ ಮಾಡಿ ವಿವಿಧ ಉದ್ದೇಶಗಳ ಭೂಮಿಯನ್ನು ಬಳಸುವುದನ್ನು ಭೂಬಳಕೆ ಅಂತಂದ್ರೆ ಭೂಬಳಕೆ ಹಲವಾರು ರೀತಿ ನೋಡ್ತೀವಿ. ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಭೂಮಿ, ಹಾಗೆ ವ್ಯವಸಾಯೇತರ ಭೂಮಿ, ಹಾಗೆ ಬೀಳು ಭೂಮಿ, ಹುಲ್ಲುಗಾವಲು, ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿ. ಹಾಗೆ ಕೃಷಿ ಅಂದರೆ ವಿವಿಧ ಬೆಳೆಗಳನ್ನ ಬೆಳೆಯುವುದನ್ನ ಭೂಮಿಯನ್ನು ಉಳುಮೆ ಮಾಡಿ ಅದನ್ನ ಕೃಷಿ ಅಂತ ಕರಿತೀವಿ. ಕೃಷಿಯಿಂದ ನಮಗೆ ಹಲವಾರು ಅನುಕೂಲಗಳಿವೆ. ನನಗಾಗಲೇ ಹೇಳಿದ್ರೆ ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜನರಿಗೆ ಆಹಾರವನ್ನು ಒದಗಿಸುತ್ತದೆ, ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ, ವಿದೇಶಿ ವಿನಿಮಯವನ್ನು ತಂದುಕೊಡುತ್ತದೆ, ದೇಶದ ಆರ್ಥಿಕ ಆದಾಯವನ್ನು ಹೆಚ್ಚಿಸುತ್ತದೆ, ರೈತರ ಒಂದು ಆದಾಯವನ್ನು ಹೆಚ್ಚಿಸಿ ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ, ಹಲವಾರು ಕೈಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಹೀಗೆ ಅನೇಕ ತೃತೀಯ ರಂಗದ ಅಭಿವೃದ್ಧಿಗೂ ಕೂಡ ಪೂರಕವಾಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಕೃಷಿ ಅನುಕೂಲವಾಗಿದೆ. ಹಾಗಾಗಿ ರೈತನನ್ನ ಈ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಆದರೆ ಇವತ್ತು ಬೆನ್ನೆಲುಬನ್ನ ಸರ್ಕಾರ ಮುರಿತಾ ಇರೋದೇ ಒಂದು ವಿಪರ್ಯಾಸ ಅಂತ ಈ ಅಂಶವನ್ನ ಹೇಳಿ ಕೊನೆಯದಾಗಿ ಎಲ್ಲರೂ ಕೂಡ ಗೃಹಪಾಠವನ್ನ ಬರ್ಕೊಂಡ್ರಿ. ಗೃಹಪಾಠ ಬಹಳ ಪ್ರಮುಖವಾಗಿ ಇರೋಂಥದ್ದು. ಆ ಗೃಹಪಾಠವನ್ನ ಎಲ್ಲರೂ ಕೂಡ ಕ್ಲೀನಾಗೆ ನೋಡ್ಕೊಂಡು ನಿಧಾನವಾಗಿ ನಾಳೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬನ್ನಿ. ಕೃಷಿ ಎಂದರೇನು? ಕೃಷಿಯ ಮಹತ್ವವನ್ನ ವಿವರಿಸಿ. ಕೃಷಿ ಎಂದರೇನು? ಕೃಷಿಯ ಮಹತ್ವವನ್ನ ವಿವರಿಸಿ. ಎಲ್ಲರೂ ಕೂಡ ಈ ಅಂಶದ ಬಗ್ಗೆ 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ 3 ಅಂಕದ ಪ್ರಶ್ನೆ ಬರೋ ಸಾಧ್ಯತೆ ಇರೋದ್ರಿಂದ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀರಿ. ನೀವೆಲ್ಲ ರೈತರ ಮಕ್ಕಳೇ, ಹಾಗಾಗಿ ಅದರಲ್ಲಿ ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಳ್ಳಿ. ಹಾಗಾಗಿ ಅರ್ಥ ಆಗುತ್ತೆ. ಬಹಳ ಸುಲಭವಾಗಿ ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ಬರೀಬಹುದು ಅಂತೇಳಿ ಇವತ್ತಿನ ಒಂದು ಈ ಅವಧಿಯ ಒಂದು ಬೋಧನೆಗೆ ವಿರಾಮವನ್ನು ಹೇಳ್ತಿದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.